Hello everyone. ನಿನ್ನೆ ಕ್ಲಾಸಲ್ಲಿ ನಾವು ಬೆಳಕು ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ವಿ ಅಲ್ವಾ? ಅದರಲ್ಲಿ ನಾನು ಯಾವ್ಯಾವ ವಿಷಯಗಳ ಬಗ್ಗೆ ಹೇಳಿದ್ದೆ ಅಂತ ನೀವು ನೆನಪಿದೆಯಾ ಎಲ್ಲರಿಗೂ? ನೆನಪಿದೆ ಅಂತ ಭಾವಿಸಿ ನಾನು ಇವತ್ತಿನ ಟಾಪಿಕ್ಕಿಗೆ ಕಂಟಿನ್ಯೂ ಆಗ್ತೀನಿ. ಸೊ ಕ್ವಿಕ್ ರಿವಿಷನ್ ಅಂತ ಅಂದ್ರೆ ಬೆಳಕು ನಮ್ಗೆ ಯಾವುದೇ ಒಂದು ವಸ್ತುವನ್ನ ನಾವು ನೋಡೋದಿಕ್ಕೆ, ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುವನ್ನ ಏನನ್ನೇ ನಾವು ನೋಡ್ಬೇಕು ಅಂತ ಅಂದ್ರೆ ಬೆಳಕು ಅವಶ್ಯಕತೆ ಇರುತ್ತೆ. ಬೆಳಕಿಲ್ಲ ಅಂತ ಅಂದಾಗ ನಾವು ವಸ್ತುಗಳನ್ನಾಗ್ಲಿ ಅಥವಾ ಏನೇ ಒಂದು ಪ್ರಾಣಿನೋ ಪಕ್ಷಿನೋ ಏನಾದ್ರೂ ಇರ್ಬೋದು, ನಮ್ಮ ಸುತ್ತಮುತ್ತ ಇರೋ ಎಲ್ಲಾ ತರಹದ ಇದನ್ನು ವಿಷಯವನ್ನ ನಾವು ನೋಡೋದಿಕ್ಕೆ ನಮ್ಗೆ ಬೆಳಕಿನ ಅವಶ್ಯಕತೆ ಇದೆ. ಸೊ ಆ ಬೆಳಕನ್ನ ನೋಡೋದಿಕ್ಕೆ ನಾವು ಬಳಸುವಂತಹದ್ದೇನು? ನಮ್ಮ ಕಣ್ಣುಗಳನ್ನ ನಾವು ಬಳಸ್ತೀವಿ ಅಲ್ವಾ? ಅಲ್ಲಿ ಏನಾಗತ್ತೆ? ಪ್ರತಿಫಲನ ಆಗತ್ತೆ, ವಕ್ರೀಭವನ ಆಗತ್ತೆ. ಪ್ರತಿಫಲನ ಎಲ್ಲಾಗತ್ತೆ? ವಸ್ತುವಿನ ಮೇಲೆ ಬೆಳಕು ಬಿದ್ದಿದ್ದು ಪ್ರತಿಫಲನ ಆಗಿ ನಮ್ಮ ಕಣ್ಣನ್ನ ತಲುಪತ್ತೆ ಅಲ್ವಾ? ಹಾಗಾಗಿ ನಾವು ಬೆಳಕು, ಅದರ ಪ್ರತಿಫಲನ, ವಕ್ರೀಭವನ ಎಲ್ಲದರ ಬಗ್ಗೆನೂ ನಾವು ಅಭ್ಯಾಸ ಮಾಡ್ಬೇಕಾಗತ್ತೆ. ಯಾವ್ಯಾವ ರೀತಿಯ ವಕ್ರೀಭವನ ಆಗತ್ತೆ ಅನ್ನೋದನ್ನ ಅಲ್ವಾ? ಅಂದ್ರೆ ಯಾವ್ಯಾವ ರೀತಿಯ ಪ್ರತಿಫಲನ ಆಗತ್ತೆ ಅನ್ನೋದನ್ನ ನಾವು ಅಭ್ಯಾಸ ಮಾಡ್ಬೇಕು. ವಕ್ರೀಭವನ ಅಲ್ಲ, ಪ್ರತಿಫಲನವನ್ನ ಅಭ್ಯಾಸ ಮಾಡ್ಬೇಕು. ಸೊ ಅದಕ್ಕೆ ನಾವು ಈಗ ಹೆಚ್ಚು ಪ್ರತಿಫಲನ ಹೊಂದುವಂತಹದ್ದು ಬೇಕು ಅಂತ ಅಂದ್ರೆ ನಾವು ಅದಕ್ಕೆ ಬಳಸುವಂತಹದ್ದು ದರ್ಪಣಗಳನ್ನ ಬಳಸ್ತೀವಿ. ಆ ದರ್ಪಣಗಳಲ್ಲಿ ಎರಡು ವಿಧ ಅಲ್ವಾ? ಒಂದು ಸಮತಲ ದರ್ಪಣ, ಇನ್ನೊಂದು ಗೋಳೀಯ ದರ್ಪಣ. ಸಮತಲ ಅಂತ ಅಂದ್ರೆ ನಯವಾದ, ನೇರವಾದಂತಹ ಸಮತಲ ಅಂತ ಅಂದ್ರೆ ನೇರವಾಗಿರೋದು, ಎಲ್ಲೂ ಬಾಗುವಿಕೆ ಇಲ್ಲದೆ ಇರುವಂತಹದ್ದು ಸಮತಲ ದರ್ಪಣ. ನಾವು ಮನೆಯಲ್ಲಿ ಎಲ್ಲ ಏನು ಮಿರರ್ ಯೂಸ್ ಮಾಡ್ತೀವೋ ಅದು ಒಂದು ಸಮತಲ ದರ್ಪಣದ ಉದಾಹರಣೆ ಆಗಿದೆ. ಇನ್ನು ಗೋಳೀಯ ದರ್ಪಣ ಅಂತ ಅಂದ್ರೆ ಹೇಗೆ? ಗೋಳೀಯ ದರ್ಪಣ ಅಂದ್ರೆ ಅದು ವೃತ್ತಾಕಾರದ ಒಂದು ಭಾಗವನ್ನ ನಾವು ತಗೊಂಡ್ರೆ, ವೃತ್ತದ ಒಂದು ಭಾಗದ ರೀತಿ ನೀವು ವೃತ್ತವನ್ನ ನೋಡಿರ್ತೀರ, ಅಥವಾ ನಿಮ್ಗೆ ಇನ್ನೂ ಹೇಳ್ಬೇಕು ಅಂದ್ರೆ ನೀವು ಒಂದು ರೋಟಿಯನ್ನು ಅಥವಾ ಚಪಾತಿಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದನ್ನ ಒಂದು ಪೀಸ್ ಮಾಡಿದ್ರೆ ಹೇಗಿರತ್ತೆ? ಆ ರೀತಿ ಒಂದು ಪೀಸ್ ಅನ್ನ ನಾವು, ಅಂದ್ರೆ ದರ್ಪಣ ಆ ರೀತಿಯ ದರ್ಪಣವನ್ನ, ಮಿರರ್ ಅನ್ನ ನಾವು ಒಂದು ಪೀಸ್ ಅನ್ನ ನಾವು ತಗೊಂಡ್ರೆ ಅದನ್ನ ನಾವೇನಂತ ಕರಿತೀವಿ? ಗೋಳೀಯ ದರ್ಪಣ ಅಂತ ಕರಿತೀವಿ. ಅದರಲ್ಲೂ ಮತ್ತೆ ಎರಡು ವಿಧ ಅಲ್ವಾ? ನಿಮ್ನ ಮತ್ತೆ ಪೀನ ದರ್ಪಣ. ನಿಮ್ನ ಅಂತ ಅಂದ್ರೆ ಹೀಗೆ ಒಳಗೆ ಬಾಗುವಿಕೆ, ಈ ಮೇಲ್ಮೈ ಒಳಗೆ ಬಾಗಿರುವಂತಹ ಮೇಲ್ಮೈ ಪ್ರತಿಫಲಿಸುವಂತಹ ಮೇಲ್ಮೈ ಆಗಿದ್ರೆ ಅದನ್ನ ನಾವು ನಿಮ್ನ ದರ್ಪಣ ಅಂತ ಕರಿತೀವಿ. ಹೊರಗೆ ಬಾಗಿದಂತಹ ಮೇಲ್ಮೈ ಪ್ರತಿಫಲಿಸುವಂತಹ ಮೇಲ್ಮೈ ಆದ್ರೆ ಅದನ್ನ ಪೀನ ದರ್ಪಣ ಅಂತ ಕರಿತೀವಿ. ಈ ರೀತಿಯಾಗಿ ಎರಡು ವಿಧಗಳನ್ನ ನಾವು ಅಭ್ಯಾಸ ಮಾಡಿದ್ವಿ. ಇನ್ನು ದರ್ಪಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪರಿಭಾಷೆಗಳನ್ನ ನಾವು ನಿನ್ನೆ ಕ್ಲಾಸಲ್ಲಿ ನೋಡ್ತಾ ಇದ್ವಿ. ಯಾವ್ಯಾವ್ದಾಗಿತ್ತು ನೆನಪಿದ್ಯಾ? ಸೊ ದರ್ಪಣದ ಧ್ರುವ, ಈ ವೃತ್ತಾಕಾರದ ಏನು ದರ್ಪಣ ಇದೆ ಅದರ ಕೇಂದ್ರ ಬಿಂದುವನ್ನ ನಾವೇನಂತ ಕರಿತೀವಿ? ದರ್ಪಣದ ಧ್ರುವ ಅಂತ ಕರಿತೀವಿ. ಅದೇ ರೀತಿ ವಕ್ರದ ಕೇಂದ್ರ ಅಂತ ಅಂದ್ರೆ ಈ ದರ್ಪಣದ ಈ ಒಂದು ಪೀಸ್ ಅನ್ನ ನಾವು ಹೀಗೆ ಬೆಳೆಸಿದ್ರೆ, ಅಂದ್ರೆ ಇದು ಕಾಲ್ಪನಿಕ ರೇಖೆ. ಈಗ ಈ ರೀತಿಯಾಗಿ ದರ್ಪಣ ಇದೆ ನಮ್ಮ ಹತ್ರ. ಈ ಒಂದು ದರ್ಪಣದ ಸುತ್ತ ನಾವೊಂದು ಕಾಲ್ಪನಿಕ ರೇಖೆಯನ್ನ ಹೀಗೆ ವೃತ್ತಾಕಾರದಲ್ಲಿ ಎಳಿತಾ ಹೋದ್ರೆ ನಮಗೊಂದು ವೃತ್ತ ಸಿಗತ್ತೆ. ವೃತ್ತ ಇದೆ ಅಂತ ಅಂದ್ಮೇಲೆ ಅದಕ್ಕೊಂದು ಬಿಂದು ಕೇಂದ್ರ ಇದ್ದೇ ಇರತ್ತೆ ಅಲ್ವಾ? ಪ್ರತಿಯೊಂದು ಸಾರಿ ಪ್ರತಿಯೊಂದು ವೃತ್ತಕ್ಕೆ ಒಂದು ಕೇಂದ್ರ ಅನ್ನೋದಿರತ್ತೆ. ಸೊ ಆ ಕೇಂದ್ರವನ್ನ ನಾವು ವಕ್ರತಾ ಕೇಂದ್ರ ಅಂದ್ರೆ ಇದಿಷ್ಟು ಕಾಲ್ಪನಿಕ, ನಾವು ಬೇಕಂತ ಅಂದ್ರೆ ಬಿಡಿಸ್ಕೊಂಡಿರೋದು ಇದನ್ನ ಅಲ್ವಾ? ವೃತ್ತ ಆಗತ್ತೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಇದನ್ನ ಬಿಡಿಸ್ಕೊಂಡಿರ್ತೀವಿ ಅಷ್ಟೇನೆ, ಹೊರತಾಗಿ ದರ್ಪಣ ಇರೋದು ಇದು ಮಾತ್ರ. ಹಾಗಾಗಿ ಈ ಒಂದು ಕೇಂದ್ರ ಬಿಂದುವನ್ನ ಈ ದರ್ಪಣದ, ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂತ ಕರೀತಾರೆ. ಇನ್ನು ದರ್ಪಣದ ವಕ್ರತಾ ತ್ರಿಜ್ಯ ಅಂದ್ರೆ ಏನು? ಮುಂದೆ ಇರುವಂತಹ ಈ ಎಲ್ಲ ಏನು ಟರ್ಮ್ಸ್ ಇದೆಯಲ್ವಾ, ಅದೆಲ್ಲ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ವಕ್ರತಾ ಕೇಂದ್ರದವರೆಗೆ ಆಗಿತ್ತು. ವಕ್ರತಾ ತ್ರಿಜ್ಯ ಅಂದ್ರೆ ಏನು ಹಾಗಿದ್ರೆ? ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನ ಹೊಂದಿರುವ ಗೋಳದ ತ್ರಿಜ್ಯವನ್ನ ದರ್ಪಣದ ವಕ್ರತಾ ತ್ರಿಜ್ಯ ಅಂತ ಕರೀತಾರೆ. ಅಂದ್ರೆ ದರ್ಪಣದ ಪ್ರತಿಫಲಿಸುವ ಭಾಗವನ್ನ ಹೊಂದಿರುವಂತಹ ಗೋಳದ ತ್ರಿಜ್ಯ. ಈಗ ಇದಿಷ್ಟು ವಕ್ರತಾ ಭಾಗ ಅಂತ ನಾವು ತಗೊಂಡ್ರೆ ಇದರಲ್ಲಿ ಪ್ರತಿಫಲಿಸುವ ಮೇಲ್ಮೈ ಒಳಗಡೆ
ಮೇಲ್ಮೈ ಆಗಿರುತ್ತೆ ಅಲ್ವಾ. ಸೊ ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನ ಹೊಂದಿರುವಂತಹ ಒಳಗೊಂಡಂತಹ ಒಂದು ತ್ರಿಜ್ಯ, ಈ ಭಾಗವನ್ನ ನಾವೇನಂತ ಕರಿತೀವಿ, ಇದನ್ನ ದರ್ಪಣದ ವಕ್ರತಾ ತ್ರಿಜ್ಯ, ರೇಡಿಯಸ್ ಆಫ್ ಕರ್ವೇಚರ್ ಅಂತ ಇಂಗ್ಲಿಷ್ ನಲ್ಲಿ ಕರೆಯೋದಕ್ಕೆ. ಈ ವಕ್ರತಾ ತ್ರಿಜ್ಯವನ್ನ ಸಾಮಾನ್ಯವಾಗಿ ಕ್ಯಾಪಿಟಲ್ ಆರ್ ಅಕ್ಷರದಿಂದ ಗುರುತಿಸೋದು, ಪ್ರತಿನಿಧಿಸೋದು ಕ್ಯಾಪಿಟಲ್ ಆರ್ ಅಕ್ಷರದಿಂದ. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿಂದ ಇಲ್ಲಿಯವರೆಗೆ. ಸೊ ಇದು ಪ್ರತಿಫಲಿಸುವಂತಹ ಮೇಲ್ಮೈ ಅಲ್ವಾ. ಇದು ಈ ವೃತ್ತದ ಒಂದು ಕೇಂದ್ರ ಇದಾಗಿದೆ. ಸೊ ಈ ವೃತ್ತದ ತ್ರಿಜ್ಯ ಏನಿದೆ ಅದೇ ಈ ವಕ್ರತಾ ಮೇಲ್ಮೈನ ತ್ರಿಜ್ಯವೂ ಆಗಿರುತ್ತೆ. ಸೊ ಇದನ್ನೇ ನಾವು ಆರ್ ಅಂತ ಗುರುತಿಸೋದು. ಓಕೆ, ಇನ್ನು ಪ್ರಧಾನ ಅಕ್ಷ ಅಂದ್ರೆ ಏನು? ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರೀತಾರೆ ಇದನ್ನ. ಪ್ರಧಾನ ಅಕ್ಷ, ಪ್ರಧಾನ ಅಕ್ಷ ಎರಡು ಒಂದೇ. ಅದೇನು ಅಂತ ಅಂದ್ರೆ ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಪ್ರಧಾನ ಅಕ್ಷ ಎನ್ನುವರು. ಇದು ಗೋಳೀಯ ದರ್ಪಣ ಅಲ್ವಾ, ಈ ದರ್ಪಣದ ಧ್ರುವ, ಇದು ಪೋಲ್. ಹಾಗೇನೆ ವಕ್ರತಾ ಕೇಂದ್ರ ಇಲ್ಲಿದೆ. ಇದು ಈ ಎರಡು ಕೇಂದ್ರ ಮತ್ತೆ ಧ್ರುವದ ಮೂಲಕ ಹಾದು ಹೋಗುವಂತಹ ಸರಳ ರೇಖೆಯನ್ನ ನಾವು ಪ್ರಧಾನ ಅಕ್ಷ ಅಂತ ಕರಿತೀವಿ. ಈ ಪ್ರಧಾನ ಅಕ್ಷ ದರ್ಪಣಕ್ಕೆ ಧ್ರುವದಲ್ಲಿ ಲಂಬವಾಗಿರುತ್ತದೆ. ನೀವು ಈ ಒಂದು ಬಿಂದುವನ್ನ ನೋಡಿದ್ರೆ ಈ ರೇಖೆ ಈ ಒಂದು ದರ್ಪಣದ ಈ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇರುತ್ತೆ. ಅಂದ್ರೆ ಒಂದು ರೀತಿಯ ಲಂಬವಾಗಿ ವರ್ತಿಸುತ್ತೆ ಇದು, ಆಯ್ತಾ. ಈ ಪ್ರಧಾನ ಅಕ್ಷ ಏನಿರುತ್ತೆ ಅದು ದರ್ಪಣದ ಧ್ರುವದಲ್ಲಿ ಲಂಬವಾಗಿರುತ್ತೆ. ಇದು ಪ್ರಧಾನ ಅಕ್ಷದ ಬಗ್ಗೆ. ಅದನ್ನ ಇನ್ನು ಸಂಗಮ ಬಿಂದು, ಫೋಕಸ್ ಅಂತ ಕರೀತಾರೆ, ಪ್ರಿನ್ಸಿಪಲ್ ಫೋಕಸ್ ಅಂತಾನು ಹೇಳ್ತಾರೆ. ಸೊ ಇದು ಏನು ಸಂಗಮ ಬಿಂದು ಅಂತ ಅಂದ್ರೆ, ದರ್ಪಣದಿಂದ ಪ್ರತಿಫಲಿತ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುವ ಅಥವಾ ಛೇದಿಸುವ ಬಿಂದುವನ್ನ ಸಂಗಮ ಬಿಂದು ಅಂತ ಕರೀತಾರೆ. ಸೊ ನೀವು ಇಲ್ಲಿ ಡೈಗ್ರಾಮ್ ಅನ್ನ ನೋಡಿದ್ರೆ ಇದು ಪೀನ ಮಸೂರ, ಇಲ್ಲಿ ನಿಮ್ನ ಮಸೂರ ಇದೆ. ಯಾವುದೆಲ್ಲ ಕಿರಣಗಳು ಈ ಮಸೂರ ಅಲ್ಲ, ದರ್ಪಣ ಇದೆ. ಯಾವುದೆಲ್ಲ ಕಿರಣಗಳು ಈ ದರ್ಪಣದ ಮೇಲೆ ಬಿದ್ದು ಪ್ರತಿಫಲಿತ ಆಗತ್ತೋ ಅದೆಲ್ಲದೂ ಒಂದು ಬಿಂದುವಿನಲ್ಲಿ ಸೇರ್ತಾ ಇರತ್ತೆ, ಅಂದ್ರೆ ಕೇಂದ್ರೀಕೃತ ಆಗ್ತಾ ಇರತ್ತೆ. ನೀವು ಯಾವುದೇ ರೀತಿ ದರ್ಪಣವನ್ನಾದ್ರೂ ತಗೊಳ್ಳಿ, ಪೀನ ದರ್ಪಣ ಆದ್ರೂ ಆಗ್ಲಿ, ನಿಮ್ನ ದರ್ಪಣ ಆದ್ರೂ ಆಗ್ಲಿ. ಸೊ ಇಲ್ಲೂ ಸಹ ಇಲ್ಲಿಂದ ಹೀಗೆ ಬರ್ತಾ ಇರುವಂತಹ ರೇಖೆಗಳು ಇಲ್ಲಿಂದ ಬಂದು ಒಂದು ವೇಳೆ ಇವು ಕೇಂದ್ರೀಕೃತ ಆದರೆ ಯಾವ ರೀತಿಯಾಗಿರತ್ತೆ, ಇಲ್ಲಿಂದ ಬರ್ತಾ ಇರುವಂತಹ ಎಲ್ಲ ರೇಖೆಗಳು ಹೀಗೆ ಕೇಂದ್ರೀಕೃತ ಆದ್ರೆ ಇಲ್ಲಿಗೆ ಬಂದು ಸೇರ್ತಾ ಇದೆ ಅಲ್ವಾ, ಹೀಗೆ. ಸೊ ಈ ಬಿಂದುವನ್ನ ನಾವು ಸಂಗಮ ಬಿಂದು ಅಂತ ಕರಿತೀವಿ. ಅದೇ ರೀತಿ ನಿಮ್ನ ದರ್ಪಣದಲ್ಲೂ ಕೂಡ ಇಲ್ಲಿಂದ ಬೀಳ್ತಾ ಇರುವಂತಹ ಪ್ರತಿ ರೇಖೆಗಳು ಪ್ರತಿಫಲಿತ ಆಗಿ ಈ ಬಿಂದುವಿನಲ್ಲಿ ಛೇದಿಸ್ತಾ ಇದೆ, ಒಂದನ್ನೊಂದು ಛೇದಿಸ್ತಾ ಇದೆ ಅಲ್ವಾ. ಸೊ ಈ ಒಂದು ಬಿಂದುವನ್ನೇ ನಾವು ಸಂಗಮ ಬಿಂದು ಅಂತ ಕರಿತೀವಿ. ಎಫ್ ಇಂದ ನಾವು ಇದನ್ನ ಸೂಚಿಸೋದು. ಅಂದ್ರೆ ಇದನ್ನ ಕ್ಯಾಪಿಟಲ್ ಎಫ್ ಇಂದ ಯಾಕೆ ಅಂತ ಅಂದ್ರೆ ಈ ಸಂಗಮ ಬಿಂದುವನ್ನ ಇಂಗ್ಲಿಷ್ ನಲ್ಲಿ ಫೋಕಸ್ ಅಂತ ಕರೀತಾರೆ, ಹಾಗಾಗಿ ಇದನ್ನ ಎಫ್ ಅಕ್ಷರದಿಂದ ಸೂಚಿಸ್ತಾರೆ. ಇನ್ನು ಸಂಗಮ ದೂರ ಅಂದ್ರೆ ಏನು? ಫೋಕಲ್ ಲೆಂತ್ ಅಂತ ಹೇಳ್ತಾರೆ. ಫೋಕಲ್ ಲೆಂತ್ ಇದನ್ನ ಸ್ಮಾಲ್ ಎಫ್ ಇಂದ ನಾವು ಸೂಚಿಸ್ತೀವಿ. ಬರೆಯುವಾಗ ಸ್ಮಾಲ್ ಎಫ್ ಇಂದ ಬರೀತೀವಿ. ಇದೇನು ಅಂತ ಅಂದ್ರೆ ಗೋಳೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನ ಸಂಗಮ ದೂರ ಅಂತ ಕರೀತಾರೆ. ಅಂದ್ರೆ ಈಗ ನೀವು ಈ ಒಂದು ಚಿತ್ರದಲ್ಲಿ ನೋಡೋದಿದ್ರೆ ಇದು ಧ್ರುವ, ಹೌದಾ? ಹಾಗೆ ಇದೇನಿದು? ವಕ್ರತಾ ಕೇಂದ್ರ. ಇನ್ನು ಇಲ್ಲಿರೋದು ಇದು ಆರ್ ಇದೆ, ಇಲ್ಲಿಂದ ಇಲ್ಲಿಯವರೆಗೆ ಆರ್. ಈ ಆರ್ ಏನು ಅಂತ ಅಂದ್ರೆ ವಕ್ರತಾ ತ್ರಿಜ್ಯ. ಇನ್ನು ಎಫ್ ಇಲ್ಲೆಲ್ಲಾದ್ರೂ ಮಧ್ಯದಲ್ಲಿ ಇರುತ್ತೆ, ಎಫ್ ಅಂತ, ಕ್ಯಾಪಿಟಲ್ ಎಫ್. ಎಫ್ ಏನಾಗಿರತ್ತೆ? ಸಂಗಮ ಆಗಿರತ್ತೆ. ಸೊ ನೀವು ಸಂಗಮವನ್ನ ನೋಡಿದ್ರೆ ಎಫ್ ಇಲ್ಲಿದೆ ಮಧ್ಯದಲ್ಲಿ, ಆಯ್ತಾ? ಸೊ ಎಫ್ ಇಲ್ಲಿರತ್ತೆ. ಈ ಬಿಂದುವನ್ನ ನಾವು ಎಫ್ ಅಂತ ತಗೊಂಡ್ರೆ ಇದು ಸಂಗಮ ಆಗಿರುತ್ತೆ ಅಲ್ವಾ, ಸಂಗಮ ಬಿಂದು ಎಫ್ ಅಂತ ಅಂದ್ರೆ.
ಸೊ ಎಫ್ ಅನ್ನ ನೀವು ಗಮನಿಸಿದ್ರೆ ಇದು ಸಿ ಮತ್ತೆ ಪಿ ಯ ಅರ್ಧದ ರೀತಿಯಲ್ಲಿ ಕಾಣಿಸ್ತಾ ಇಲ್ವಾ? ಅಂದ್ರೆ ಪಿ ಇಂದ ಸಿ ಗೆ ಎಷ್ಟು ದೂರ ಇದೆಯೋ ಅದರ ಅರ್ಧದಷ್ಟು ಭಾಗದಲ್ಲಿ ನಮ್ಗೆ ಎಫ್ ಸಿಗತ್ತೆ. ಸೊ ಎಫ್ ಅನ್ನ ನಾವು 2 ಸಲ ತಗೊಂಡ್ರೆ ಎಫ್ ಅನ್ನ, ಹೌದಾ? ಸೊ ಸಿ ಯಾವಾಗ್ಲೂ 2F ಗೆ ಸಮ ಅನ್ನೋದನ್ನ ನಾವಿಲ್ಲಿಂದ ನೋಡಬಹುದು. ಇನ್ನು ಈ ಚಿತ್ರದಲ್ಲೇ ನೀವು ನೋಡೋದಿದ್ರೆ ಇಲ್ಲಿ ಪಿ ಇದೆ, ಇಲ್ಲಿ ಎಫ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ದೂರ ಅದು ಆರ್ ಆಗಿರುತ್ತೆ. ಸೊ ಇದು ಪಿ ಆಗಿದೆ, ಇಲ್ಲಿ ಎಫ್ ಇದೆ, ಇದು ಸಿ ಇದೆ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಓಕೆ. ಸೊ ಈ ಪಿ ಇಂದ ಸಿ ಯ ತನಕದ ಏನು ದೂರ ಇದೆ ಅದನ್ನ ನಾವು ಕ್ಯಾಪಿಟಲ್ ಆರ್ ಅಂತ ತಗೊಳ್ತೀವಿ. ಇನ್ನು ಸಂಗಮ ದೂರ ಅಂತ ಅಂದ್ರೆ ಈ ಪಿ ಇಂದ ಎಫ್ ತನಕ, ಅಂದ್ರೆ ಧ್ರುವದಿಂದ ಸಂಗಮ ಬಿಂದುವಿನ ನಡುವಿನ ಅಂತರ ಏನಿದೆ ಅದನ್ನ ನಾವು ಸ್ಮಾಲ್ ಎಫ್ ಅಂತ ತಗೊಳ್ತೀವಿ. ಸೊ ಇದರ 2ರಷ್ಟು ನಮಗೆ ಸಿ ದೂರದಲ್ಲಿ ಅಂದ್ರೆ ಪ್ರಧಾನ ಸಂಗಮ ಬಿಂದುವಿನಿಂದ ವಕ್ರದ ಕೇಂದ್ರ 2ರಷ್ಟು ದೂರದಲ್ಲಿದೆ. ಧ್ರುವದಿಂದ 2ರಷ್ಟು ದೂರದಲ್ಲಿ ವಕ್ರದ ಕೇಂದ್ರ ಇದೆ. ಹಾಗಾಗಿ ನಾವೇನಂತ ಬರೀತೀವಿ, ಯಾವಾಗ್ಲೂ ಆರ್ ಈಸ್ ಈಕ್ವಲ್ ಟು 2F ಅಂತ ಬರೆಯೋದು. ಆರ್ ಅಂತ ಅಂದ್ರೆ ಧ್ರುವದಿಂದ ವಕ್ರದ ಕೇಂದ್ರಕ್ಕೆ ಇರುವಂತಹ ದೂರ ಆರ್. ಇದು ಇಲ್ಲಿನ ದೂರ ಎಷ್ಟಿದೆಯೋ ಅದರ 2ರಷ್ಟಿರೋದಕ್ಕೆ ಆರ್ ಇಸ್ ಈಕ್ವಲ್ ಟು 2F ಅಂತ ಬರೀತೀವಿ. ಇದು ಒಂದು ಸೂತ್ರ, ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ಹಾಗೆ ಆರ್ ಅಂದ್ರೆ ಏನು, ಎಫ್ ಅಂದ್ರೆ ಏನು, ಸಿ ಅಂದ್ರೆ ಏನು, ಕ್ಯಾಪಿಟಲ್ ಎಫ್ ಅಂದ್ರೆ ಏನು, ಪಿ ಅಂದ್ರೆ ಏನು, ಇದೆಲ್ಲದನ್ನು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಾವು ಮುಂದೆ ಈ ತರ ಒಂದು ಚಿತ್ರವನ್ನ ರೇಖಾಚಿತ್ರವನ್ನ ಬಿಡಿಸ್ಬೇಕು. ಪರೀಕ್ಷೆಯಲ್ಲಿ ಕೇಳ್ತಾರೆ ರೇಖಾಚಿತ್ರ ಬಿಡಿಸುವಾಗ ನಮ್ಗೆ ಇದ್ರ ಮಾಹಿತಿ ಇರೋದು ಅವಶ್ಯಕತೆ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಪಿ ಇಂದ ಎಫ್ ಮಧ್ಯ ಏನು ದೂರ ಇರುತ್ತೋ ಅದನ್ನ ನಾವು ಸಂಗಮ ದೂರ ಅಂತ ಕರಿತೀವಿ. ಹಾಗೆ ಸ್ಮಾಲ್ ಎಫ್ ಅಕ್ಷರದಿಂದ ಸೂಚಿಸ್ತೀವಿ ಅನ್ನೋದನ್ನ ನೋಡಿದ್ದಾಯ್ತು. ಇನ್ನು ದ್ಯುತಿರಂಧ್ರ, ಇದನ್ನ ಅಪರ್ಚರ್ ಅಂತಾನು ಹೇಳ್ತಾರೆ. ದ್ಯುತಿರಂಧ್ರ ಅಂತಂದ್ರೆ ಏನು? ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನ ದ್ಯುತಿರಂಧ್ರ ಅಪರ್ಚರ್ ಅಂತ ಕರೀತಾರೆ. ಸೊ ನೀವು ಈ ಒಂದು ಚಿತ್ರವನ್ನ ನೋಡಿದ್ರೆ ಇದೇನಿದೆ, ಇಲ್ಲಿಂದ ಇಲ್ಲಿಯವರೆಗೆ ಪ್ರತಿಫಲಿಸುವಂತಹ ಮೇಲ್ಮೈ ಈ ರೀತಿಯಾಗಿದೆ, ವಕ್ರತ ಮೇಲ್ಮೈ ಈ ರೀತಿಯಾಗಿದೆ ಅಲ್ವಾ? ಸೊ ಈ ವಕ್ರದ ಮೇಲ್ಮೈನ ವ್ಯಾಸವನ್ನ ನಾವು ದ್ಯುತಿರಂಧ್ರ ಅಂತ ಕರಿತೀವಿ. ಸೊ ಈಗ ನೀವು ಇಲ್ಲಿಗೆ ಒಂದು ಹೀಗೆ ರೇಖೆಯನ್ನ ತಗೊಂಡ್ರೆ ಇದು ಈ ವಕ್ರತಾ ಮೇಲ್ಮೈಗೆ ಎಳೆದಿರುವಂತಹ ಒಂದು ವ್ಯಾಸ ಆಗತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ದ್ಯುತಿರಂಧ್ರ ಅಂತ ಕರಿತೀವಿ. ಸೊ ಚಿಕ್ಕ ದ್ಯುತಿರಂಧ್ರವನ್ನ ಹೊಂದಿರುವ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯ ಅದರ ಸಂಗಮ ದೂರದ 2ರಷ್ಟಕ್ಕೆ ಸಮನಾಗಿರೋದು ಕಂಡು ಬರುತ್ತೆ. ಅಂದ್ರೆ ಇಲ್ಲಿರುವಂತಹ ವಕ್ರತಾ ತ್ರಿಜ್ಯ ಏನಿದೆ ಅಲ್ವಾ, ನಾನು ಹಿಂದೆ ಇದ್ರಲ್ಲಿ ಹೇಳ್ದೆ ಆರ್ ಸಮ 2F ಅಂತ. ಸೊ ಯಾವಾಗ್ಲೂ ಚಿಕ್ಕ ದ್ಯುತಿರಂಧ್ರವನ್ನ ಹೊಂದಿರುವಂತಹ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯ ಅದರ ಸಂಗಮ ದೂರದ 2ರಷ್ಟಕ್ಕೆ ಸಮನಾಗಿರೋದನ್ನ ನಾವು ನೋಡಬಹುದು. ಸೊ ಈ ಸೂತ್ರ ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೂ ಹೆಲ್ಪ್ ಆಗತ್ತೆ. ಸೊ ಈ ಸೂತ್ರವನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಅಥವಾ ನಮ್ಗೆ ಎಫ್ ಬೇಕು ಅಂತ ಅಂದ್ರೆ R/2 ಮಾಡ್ಬೋದು. ಈ ರೀತಿಯಾಗಿ ನಾವು ಸಂಬಂಧವನ್ನ ರೀಅರೇಂಜ್ ಮಾಡೋದನ್ನ ಕಲ್ತ್ಕೊಳ್ಬೇಕಾಗತ್ತೆ. ಸೊ ಇದು ದ್ಯುತಿರಂಧ್ರ. ಇನ್ನು ಓಕೆ, ಸೊ ಪ್ರತಿಬಿಂಬ ಉಂಟಾಗುವಂತಹ ರೇಖಾಚಿತ್ರವನ್ನ ನಾವು ಈ ರೀತಿಯ ರೇಖಾಚಿತ್ರವನ್ನ ಬಿಡಿಸ್ಬೇಕಾಗತ್ತೆ. ಸೊ ಹೀಗೆ ಬಿಡಿಸೋದಕ್ಕೆ ಕೆಲವೊಂದು ನಿಯಮಗಳನ್ನ ನಾವು
ಅನುಸರಿಸ್ಬೇಕಾಗತ್ತೆ. ಅಂದ್ರೆ ವಸ್ತು ಎಲ್ಲಿದೆ, ಅದರ ಪ್ರತಿಬಿಂಬ ಎಲ್ಲಿ ಉಂಟಾಗ್ತಾ ಇದೆ, ಈ ರೀತಿಯ ರೇಖಾಚಿತ್ರವನ್ನ ನಾವು ಬಿಡಿಸ್ಬೇಕಾಗತ್ತೆ. ನಾನು ಆಗ್ಲೇ ಹೇಳಿದೆ, ಸಿ, ಕ್ಯಾಪಿಟಲ್ ಎಫ್, ಸ್ಮಾಲ್ ಎಫ್, ಇದನ್ನೆಲ್ಲ ಕರೆಕ್ಟ್ ಆಗಿ ನಾವು ನೆನಪಲ್ಲಿಟ್ಕೊಳ್ಬೇಕು. ನೆನಪಲ್ಲಿಟ್ಕೊಂಡು ರೇಖಾಚಿತ್ರವನ್ನ ಬಿಡಿಸ್ಬೇಕಾಗತ್ತೆ. ಸೊ ಅದಕ್ಕೆ ಕೆಲವೊಂದು ನಿಯಮಗಳು ಏನೇನು ಅಂತ ಅಂದ್ರೆ, ಕನಿಷ್ಠ 2 ಪ್ರತಿಫಲಿಸಿದ ಕಿರಣಗಳ ಛೇದನದಿಂದ ಯಾವುದೇ ವಸ್ತುವಿನ ಪ್ರತಿಬಿಂಬದ ಸ್ಥಾನವನ್ನ ತಿಳಿದುಕೊಳ್ಳಬಹುದು. ಸೊ ನಮಗೆ ಪ್ರತಿಬಿಂಬ ಸಿಗಬೇಕು ಅಂತ ಅಂದ್ರೆ ನಮ್ಗೆ ಕನಿಷ್ಠ 2 ರೇಖೆಗಳು ಇರಬೇಕು. ಅವು ಪ್ರತಿಫಲಿತನೂ ಸಹ ಆಗ್ತಾ ಇರ್ಬೇಕು. ಪ್ರತಿಫಲಿತ ಆಗುವಂತಹ ರೇಖೆಗಳು ಎಲ್ಲಿ ಛೇದಿಸತ್ತೋ ಅಲ್ಲಿ ನಮ್ಗೆ ಪ್ರತಿಬಿಂಬ ಉಂಟಾಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಕನಿಷ್ಠ 2 ಪ್ರತಿಫಲಿಸಿದ ರೇಖೆಗಳಿರ್ಬೇಕು. ಅವುಗಳು ಛೇದಿಸಿದಾಗ ನಮಗೆ ಅಲ್ಲಿ ಆ ಬಿಂದುವಿನಲ್ಲಿ ಪ್ರತಿಬಿಂಬ ಉಂಟಾಗತ್ತೆ. ಅದರ ಸ್ಥಾನವನ್ನ ನಾವು ಅಲ್ಲಿ ಉಂಟಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಪ್ರತಿಫಲಿಸಿದ ನಂತರ ನಿಮ್ನ ದರ್ಪಣದಲ್ಲಿ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುತ್ತೆ. ಇನ್ನು ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮದಿಂದ ಹೊರಬರುವಂತೆ ಕಾಣಿಸ್ತಾ ಇರುತ್ತೆ. ನೀವು ಇಲ್ಲಿ 2 ಚಿತ್ರವನ್ನ ಗಮನಿಸ್ತಾ ಇರಬಹುದು. ಮೊದಲನೇ ಚಿತ್ರದಲ್ಲಿ ನಮ್ಗೆ ನಿಮ್ನ ದರ್ಪಣ ಇದೆ. ಸೊ ನಿಮ್ನ ದರ್ಪಣದ ಮೇಲೆ ಒಂದು ಹೀಗೆ ಸರಳ ರೇಖೆ ಬರ್ತಾ ಇರೋದು, ಬೆಳಕಿನ ರೇಖೆ ಹೀಗೆ ಬಂದಿರೋದು ಏನಾಗ್ತಾ ಇದೆ, ಇಲ್ಲಿಂದ ಬಂದು ಇಲ್ಲಿ ಈ ಒಂದು ನಿಮ್ನ ದರ್ಪಣವನ್ನ ಅದು ಬಡಿತಾ ಇದೆ. ಪ್ರಧಾನ ಸಂಗಮದ ಮೂಲಕ, ನೀವಿಲ್ಲಿ ಆರೋ ಮಾರ್ಕ್ ಅನ್ನ ಗಮನಿಸಿ, ಮೊದಲ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲಿಂದ ಬಂದು ಈ ದರ್ಪಣವನ್ನ ಬಡಿದ ನಂತರ ಈ ರೇಖೆ ಪ್ರತಿಫಲಿತ ಆಗಿ ಈ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಯಾವುದ್ರ ಮೂಲಕ ಹಾದು ಹೋಗ್ತಾ ಇದೆ? ಪ್ರಧಾನ ಅಕ್ಷದ ಮೇಲಿರುವಂತಹ ಸಂಗಮ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇರುತ್ತೆ. ಯಾವಾಗ್ಲೂ ಸಹ ಇದ್ಯಾವುದು ಕೇಸಲ್ಲಿ? ನಿಮ್ನ ದರ್ಪಣ ಇದ್ದಾಗ. ಇನ್ನು ಪೀನ ದರ್ಪಣ ಇದ್ದಾಗ ಏನಾಗತ್ತೆ? ಪೀನ ದರ್ಪಣ ಅಂತ ಅಂದ್ರೆ ಹೊರಮೈ ಪ್ರತಿಫಲಿಸುವ ಮೇಲ್ಮೈ ಆಗಿರತ್ತೆ ಅಲ್ವಾ? ಸೊ ಇಲ್ಲಿ ಏನಾಗ್ತಾ ಇರತ್ತೆ, ಈ ಒಂದು ಬೆಳಕಿನ ಕಿರಣ ಹೀಗೆ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಬರ್ತಾ ಇರುವಂತಹ ಬೆಳಕಿನ ಕಿರಣ ಹೀಗೆ ಅದು ಹೀಗೆ ಚಲಿಸ್ತಾ ಇದೆ, ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಒಂದು ವೇಳೆ ಪ್ರಧಾನ ಅಕ್ಷದಿಂದ ಬರ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ನಮ್ಗೆ ಕಾಣಿಸುತ್ತೆ. ಇದು ಕೂಡ ಪ್ರತಿಫಲಿತ ರೇಖೆನೇ ಆಗಿರತ್ತೆ, ಆಯ್ತಾ? ಇದು ಇಲ್ಲಿಗೆ ಹೀಗ್ ಬಂದು ನಂತರ ಹೀಗ್ ಚಲಿಸ್ತಾ ಇರತ್ತೆ. ಆದ್ರೆ ನಮಗೆ ಗೋಚರಿಸೋದು ಯಾವ ರೀತಿಯಾಗಿ ಗೋಚರಿಸತ್ತೆ ಅಂದ್ರೆ, ಇದು ಸಂಗಮದಿಂದ ಹೀಗೆ ಹೊರಟಿರೋ ರೀತಿಯಲ್ಲಿ. ಈಗ ನೀವು ಈ ಒಂದು ಆರೋ ಇಲ್ಲಿಂದ ಬರ್ತಾ ಇರೋದನ್ನ, ಈ ಒಂದು ಇದನ್ನ ಇಗ್ನೋರ್ ಮಾಡಿದ್ರೆ ನಿಮಗೆ ಇದು ಇಲ್ಲಿಂದ ಒಂದು ಸರಳ ರೇಖೆಯ ರೀತಿ ಕಾಣಿಸ್ತಾ ಇಲ್ವಾ ಇದು? ಸೊ ಈ ರೇಖೆ ನಮ್ಗೆ ಹೇಗ್ ಕಾಣುತ್ತೆ? ಪೀನ ಮಸೂರ ಇದ್ದಾಗ ಪ್ರಧಾನ ಸಂಗಮದಿಂದ ಬರ್ತಾ ಇರೋ ರೀತಿಯಲ್ಲಿ ನಮ್ಗೆ ಪೀನ ದರ್ಪಣ ಇದ್ದಾಗ ಪ್ರಧಾನ ಸಂಗಮದಿಂದ ಹೊರಗಡೆ ಬರ್ತಾ ಇರೋ ರೀತಿಯಲ್ಲಿ ನಮ್ಗೆ ಅನ್ಸ್ತಾ ಇರತ್ತೆ. ಸೊ ಇದು ನಾವು ರೇಖಾಚಿತ್ರಕ್ಕೆ ಸಂಬಂಧಿಸಿದಂತೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ನಿಯಮಗಳಾಗಿದೆ. ಇದೆಲ್ಲದೂ ಸಹ ಹೌದು. ಇನ್ನು ನೆಕ್ಸ್ಟ್ ನಿಯಮ ಅಂತ ಅಂದ್ರೆ, ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ಪ್ರಧಾನ ಸಂಗಮದ ಕಡೆಗೆ ನಿರ್ದೇಶಿಸಿರುವ ಕಿರಣವು ಪ್ರತಿಫಲನದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮತ್ತೆ. ಸೊ ನಾವು ಹಿಂದೆ ನೋಡಿದ್ದೇನು? ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬಂದಂತಹ ಕಿರಣ ದರ್ಪಣದ ಮೇಲೆ ಬಿದ್ದಾಗ ಸಂಗಮದಿಂದ ಹಾದು ಹೋಗುವಂತೆ ಕಾಣಿಸ್ತಾ ಇತ್ತು ಅಲ್ವಾ? ಈಗ ನಾವೇನ್ ಮಾಡ್ತಾ ಇದ್ದೀವಿ? ಸಂಗಮದಿಂದನೇ ಬರ್ತಾ ಇರುವಂತಹ ಕಿರಣ ಯಾವಾಗ ಅದು ದರ್ಪಣಕ್ಕೆ ಬಡಿಯತ್ತೋ, ದರ್ಪಣಕ್ಕೆ ತಾಗಿದ ಮೇಲೆ ಪ್ರತಿಫಲಿತ ಕಿರಣ ಪ್ರಧಾನ ಅಕ್ಷಕ್ಕೆ ಆಗ್ಲಿ ನಿಮ್ನ ದರ್ಪಣ ಆದ್ರೂ ಆಗ್ಲಿ, ಎರಡೂ ಕೇಸಲ್ಲೂ ನಮ್ಗೆ ಅದೇ ರೀತಿಯಾಗಿ ಕಾಣಿಸ್ತಾ ಇರತ್ತೆ. ನೀವು ನೋಡಿ, ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸ್ತಾ ಹೋದ್ರೆ ಮೊದಲಿಗೆ ಇಲ್ಲಿ ಪತನ ಕಿರಣ ಏನಿದೆ ಅದು ಈ ಕಿರಣ ಅಲ್ವಾ? ಬಾಣದ ಗುರ್ತನ್ನ ಗಮನಿಸಿ. ಸೊ ಇದು ಪತನ ಕಿರಣ. ಇಲ್ಲಿಗೆ ಬಂದು ಇಲ್ಲಿ ಸಂಗಮ ಬಿಂದುವಿನಿಂದ ಅದು ಬರ್ತಾ ಇದೆ. ಬಂದು ಈ ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲಿಸ್ತಾ ಇರೋದು ಹೇಗೆ?
ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೀಗೆ ಚಲಿಸ್ತಾ ಇದೆ. ಅದೇ ರೀತಿ ಪೀನ ದರ್ಪಣವನ್ನ ತಗೊಂಡ್ರೆ ಇಲ್ಲೇನಾಗ್ತಾ ಇದೆ, ಇದು ಪತನ ಕಿರಣ ಹೀಗೆ ಬಂದಿರೋದು ಇಲ್ಲಿ ಬಿದ್ದ ನಂತರ ಇದೇನಾಯ್ತು, ಇಲ್ಲಿಂದ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಈ ಮುಖದಲ್ಲಿ ಹೀಗೆ ಚಲಿಸ್ತಾ ಇದೆ. ಸೊ ಯಾವಾಗ ಪ್ರಧಾನ ಇಲ್ಲಿ ಇದು ಆಕ್ಚುಲಿ ಹೀಗೆ ಬಿದ್ದಿರೋದು, ಹೀಗೆ ಬಂದ್ರೆ ಇಲ್ಲಿಗೆ ಬರ್ತಿತ್ತು ಅಲ್ವಾ, ಅಂದ್ರೆ ಸಂಗಮ ಬಿಂದುವನ್ನ ತಾಕ್ತಿತ್ತು. ಬಟ್ ಇಲ್ಲಿ ಪ್ರತಿಫಲನ ಆಗ್ತಾ ಇರೋದಕ್ಕೆ ಅದು ಇಲ್ಲಿಂದ ಹೊರಗಡೆ ಬಂದಿರೋ ರೇಖೆಯ ರೀತಿ ಕಾಣಿಸ್ತಾ ಇರೋದಕ್ಕೆ ನಾವು ಇದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿನೇ ಚಲಿಸ್ತಾ ಇರೋದನ್ನ ಇಲ್ಲೂ ಕೂಡ ಗಮನಿಸಬಹುದು ನಾವು. ಸೊ ಯಾವಾಗ ಬೆಳಕಿನ ಕಿರಣ ಎಫ್ ಮೂಲಕ ಹಾದು ಹೋಗತ್ತೋ ಆಗ ಪ್ರತಿಫಲಿತ ಕಿರಣ ಸಮಾಂತರವಾಗಿ ಚಲಿಸೋದನ್ನ ನಾವು ನೋಡಬಹುದು. ಯಾವುದಕ್ಕೆ? ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಅಲ್ವಾ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಪ್ರತಿಫಲಿತ ಕಿರಣ ಚಲಿಸ್ತಾ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇದು ಎರಡನೇ ನಿಯಮ ಆಗಿತ್ತು. ಓಕೆ, ಇನ್ನು ಮೂರನೇ ನಿಯಮವನ್ನ ನೋಡೋದಿದ್ರೆ, ಓಕೆ, ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣ ಅಥವಾ ಪೀನ ದರ್ಪಣದ ವಕ್ರತಾ ಕೇಂದ್ರದ ಕಡೆಗೆ ನಿರ್ದೇಶಿಸುವ ಕಿರಣ ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿಯೇ ಮರಳಿ ಪ್ರತಿಫಲಿಸುತ್ತದೆ. ಇಲ್ಲಿ ಪ್ರತಿಫಲಿತ ಕಿರಣ ಹೀಗೆ ವಕ್ರತಾ ಕೇಂದ್ರದ ಮೂಲಕ, ವಕ್ರತಾ ಕೇಂದ್ರ ಸಿ ಅಲ್ವಾ, ಸೊ ಸಿ ಮೂಲಕ ಯಾವಾಗ ಕಿರಣ ಹಾದು ಬರತ್ತೋ, ಅದು ಸಿಯ ಮೂಲಕ ಹಾದು ದರ್ಪಣವನ್ನ ತಾಗದ್ಮೇಲೆ ಪ್ರತಿಫಲನ ಆಗ್ಬೇಕಲ್ವಾ. ಪ್ರತಿಫಲನ ಆಗ್ತಾ ಇರುವಂತಹ ಕಿರಣ ಪತನ ಕಿರಣದ ದಿಕ್ಕಿನಲ್ಲಿಯೇ ಮರಳಿ ವಾಪಸ್ ಹೋಗ್ತಾ ಇರತ್ತೆ. ಆಯ್ತಾ, ಪ್ರತಿಫಲದ ನಂತರ ಅದೇ ದಿಕ್ಕಿನಲ್ಲಿಯೇ ಮರಳಿ ಪ್ರತಿಫಲಿಸುತ್ತದೆ. ಹೀಗೆ ಬಂದಿದ್ದು ನಂತರ ಇದೇ ದಿಕ್ಕಿನಲ್ಲಿ ಹೀಗೆ ವಾಪಸ್ ಹೋಗ್ಬಿಡತ್ತೆ. ಹಾಗಾಗಿ ಪತನ ಕಿರಣದ ದಿಕ್ಕು ಈ ಕಡೆಗಾದ್ರೆ ಪ್ರತಿಫಲಿತ ಕಿರಣ ಒಂದ್ರ ಮೇಲೆ ಇನ್ನೊಂದು ಹೀಗೆ ಓವರ್ಲ್ಯಾಪ್ ಆಗ್ತಾ ಇರತ್ತೆ, ಒಂದ್ರ ಮೇಲೆ ಒಂದು ಹೀಗೆ ತಾಕೊಂಡಿರತ್ತೆ, ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಅಂಟ್ಕೊಂಡಿರತ್ತೆ. ಬಟ್ ದಿಕ್ಕು ಮಾತ್ರ ಬದಲಾಗತ್ತೆ. ಪತನ ಕಿರಣದ ದಿಕ್ಕು ಹೀಗೆ ಆದ್ರೆ ಪ್ರತಿಫಲಿತ ಕಿರಣದ ದಿಕ್ಕು ಈ ಕಡೆ ಆಗಿರತ್ತೆ. ಇದು ಪತನ ಕಿರಣ ಮತ್ತೆ ಪ್ರತಿಫಲಿತ ಕಿರಣದ ವ್ಯತ್ಯಾಸವನ್ನ ನಾವು ಗಮನಿಸೋದಿಕ್ಕೆ ಹೆಲ್ಪ್ ಆಗುವಂತಹ ಅಂಶ ಆಗಿದೆ. ಈ ರೀತಿಯ ಒಂದು ಚಿತ್ರ ಯಾವಾಗ ಸಿಗತ್ತೆ, ಯಾವಾಗ ಪತನ ಕಿರಣ ವಕ್ರತಾ ತ್ರಿಜ್ಯದ ಮೂಲಕ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುತ್ತೋ ಆಗ ನಾವು ಈ ರೀತಿಯ ಒಂದು ಕಿರಣಗಳನ್ನ ಗಮನಿಸಬಹುದು. ಇನ್ನು ಪ್ರತಿಬಿಂಬ ಉಂಟಾಗುವಿಕೆ ನಾಲ್ಕನೇ ನಿಯಮ ಅಂತ ಅಂದ್ರೆ, ನಿಮ್ನ ದರ್ಪಣದ ಅಥವಾ ಪೀನ ದರ್ಪಣದ ಬಿಂದು ಪಿ ಅದರ ಕಡೆಗೆ ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ಪ್ರತಿಫಲಿಸುತ್ತದೆ. ಹಾಗೆ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳು ಪತನ ಬಿಂದುವಿನಲ್ಲಿ ಪ್ರಧಾನ ಅಕ್ಷದೊಂದಿಗೆ ಸಮಾನ ಕೋನಗಳನ್ನು ಉಂಟು ಮಾಡುತ್ತಾ ಪ್ರತಿಫಲನವನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ. ಯಾವಾಗ ಒಂದು ಗಾಜು ಅಥವಾ ಒಂದು ಮೇಲ್ಮೈ ಮೇಲೆ ಒಂದು ಕಿರಣ ಹೀಗೆ ಪತನ ಆಗತ್ತೆ, ಆ ಪತನ ಆಗಿರುವಂತಹ ಕಿರಣ ಒಂದು ಲಂಬ ಮತ್ತೆ ಪ್ರತಿಫಲಿತ ಕಿರಣ ಮೂರನ್ನ ತಗೊಂಡಾಗ ಪತನ ಕಿರಣ ಮತ್ತೆ ಲಂಬದ ಮಧ್ಯ ಎಷ್ಟು ಕೋನ ಅಂದ್ರೆ ಐ ಕೋನ ಅಂತ ನಾವು ಬರೆದಿದ್ವಿ, ಅದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳ್ತಾರೆ. ಸೊ ಆ ಪತನ ಕಿರಣ ಅಥವಾ ಪತನ ಕೋನ ಏನಿದೆ ಅದು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತೆ ಅನ್ನೋದನ್ನ ನಾವು ನಿಯಮದಲ್ಲಿ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಏನಾಗತ್ತೆ, ಯಾವಾಗ ಒಂದು ಸರಳ ರೇಖೆ, ಬೆಳಕಿನ ರೇಖೆ ನೇರವಾಗಿ ಹೀಗೆ ಡೈರೆಕ್ಟ್ ಆಗಿ ಬಂದು ದರ್ಪಣವನ್ನೇ ತಾಕ್ತಾ ಇದೆ, ಇದು ಸಿ ಮೂಲಕ ಅಥವಾ ಎಫ್ ಮೂಲಕ ಹಾದು ಬರ್ತಾ ಇಲ್ಲ, ನೇರವಾಗಿ ದರ್ಪಣದ ಮೇಲೆ ಒಂದು ಬಿಂದುವನ್ನ, ಯಾವ ಬಿಂದು ಧ್ರುವವನ್ನ ಅದು ಬಡಿಯತ್ತೋ ಅಲ್ಲಿಂದ ಅದು ಏನಾಗತ್ತೆ, ಓರೆಯಾಗಿ ಪ್ರತಿಫಲನವನ್ನು ಹೊಂದುತ್ತಾ ಇದೆ. ಮತ್ತೆ ಅಲ್ಲಿ ಉಂಟಾಗುವಂತಹ ಐ ಆರಿಗೆ ಸಮನಾಗಿ ಇರುತ್ತೆ. ಅಂದ್ರೆ ಪ್ರತಿಫಲನದ ನಿಯಮವನ್ನ ಇದು ಪಾಲಿಸುತ್ತಾ ಪ್ರತಿಫಲನವನ್ನ ಹೊಂದುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಇದು ನಿಮ್ನ ದರ್ಪಣ. ಅಂದ್ರೆ ಪೀನ ದರ್ಪಣದಲ್ಲೂ ಸಹ ಅದೇ ರೀತಿಯಾಗಿ ಯಾವಾಗ ಒಂದು ಕಿರಣ ಹೀಗೆ
ಧ್ರುವದ ಮೇಲೆ ಬೀಳತ್ತೋ ಅದು ಓರೆಯಾಗಿ ಹೀಗೆ ಪ್ರತಿಫಲನವನ್ನ ಹೊಂದತ್ತೆ. ಇಲ್ಲೂ ಕೂಡ I = R ಅಂತ ಆಗುತ್ತೆ. ಸೊ ನಾವಿಲ್ಲೆಲ್ಲ ನೋಡ್ತಾ ಇರೋದು, ಪ್ರತಿಯೊಂದು ನಿಯಮವನ್ನ ನೋಡ್ತಾ ಇರೋದು ನಿಮ್ನ ದರ್ಪಣ ಪೀನ ದರ್ಪಣ ಎರಡನ್ನೂ ಇಟ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಾವು ವ್ಯತ್ಯಾಸವನ್ನ ಹಾಗೆ ಅವುಗಳ ಒಂದು ಸಾಮ್ಯತೆಯನ್ನ ನಾವು ನೋಡ್ತಾ ಹೋಗ್ಬೋದು. ಈಗ ಇಲ್ಲೊಂದು ಪ್ರಶ್ನೆ ಇದೆ, ಏನಂತ ಅಂದ್ರೆ ನಿಮ್ನ ದರ್ಪಣದ ಚಿತ್ರಗಳನ್ನ ಅವುಗಳ ಗುಣಲಕ್ಷಣದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ದಾರೆ, ವಸ್ತು ಒಂದು ದೂರದಲ್ಲಿ ವಸ್ತುವನ್ನ ಇಟ್ಟು ಅದರಿಂದ ಪ್ರತಿಫಲಿತ ಕಿರಣಗಳು ಉಂಟು ಮಾಡ್ತಾ ಇರುವಂತಹ ಪ್ರತಿಬಿಂಬಗಳನ್ನ ನಾವು ನೋಡಿ ಅದಕ್ಕೆ ಹೊಂದುವಂತಹ ಒಂದು ಹೇಳಿಕೆಯನ್ನ ನಾವು ಮ್ಯಾಚ್ ಮಾಡಿ ಬರಿಬೇಕು. ಇಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ಚಿತ್ರವನ್ನ ಗಮನಿಸಿದ್ರೆ ಇದು ಎಲ್ಲಿದೆ, ಅನಂತದಲ್ಲಿ ಇದೆ ಅಲ್ವಾ. ಅಷ್ಟು ದೂರದಲ್ಲಿರೋದನ್ನ ಅನಂತ ಅಂತ ಹೇಳ್ತೀವಿ, ಇನ್ಫಿನಿಟಿ ಅಂತ ಹೇಳ್ತಾರಲ್ವಾ. ಸೊ ಆ ಅನಂತದಲ್ಲಿರುವಂತಹ ವಸ್ತುವಿನಿಂದ ಏನು ಒಂದು ಬೆಳಕಿನ ಕಿರಣ ಹೀಗೆ ಬರ್ತಾ ಇದೆ, ಅದು ಪ್ರತಿಫಲನವನ್ನ ಹೊಂದಿ ಇಲ್ಲಿ ಹೀಗೆ ಪಾಸ್ ಆಗ್ತಾ ಇರುತ್ತೆ. ಹೌದಾ, ಬೆಳಕಿನ ಕಿರಣಗಳು ಹೀಗೆ ಬಂದಿರೋದು ಪ್ರಧಾನ ಸಂಗಮ F ನ ಮೂಲಕ ಪಾಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿಂದ ಹೀಗೆ ಬರ್ತಾ ಇರುವಂತಹ ಬೆಳಕಿನ ಕಿರಣಗಳು ಸಂಗಮದಲ್ಲಿ ಪಾಸ್ ಆಗ್ತಾ ಇರೋದ್ರಿಂದ ಎಲ್ಲಾ ಕಿರಣಗಳು ಇಲ್ಲೇ ಒಂದು ಪಾಸ್ ಆಗಿ ಇಲ್ಲಿ ಛೇದಿಸ್ತಾ ಇರೋದು ಈ ಬಿಂದುವಿನಲ್ಲೇ ಅಲ್ವಾ. ಹಾಗಾಗಿ ಇಲ್ಲಿ ಪ್ರತಿಬಿಂಬ ಉಂಟಾಗೋದು ಕೂಡ ಇದೇ ಬಿಂದುವಿನಲ್ಲೇ ಉಂಟಾಗ್ತಾ ಇರತ್ತೆ. ತುಂಬಾ ಚಿಕ್ಕದಾದಂತಹ ಒಂದು ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಸೊ ನಾವು ಏನಂತ ಅರ್ಥ ಮಾಡ್ಕೊಳ್ಬಹುದು, ಯಾವಾಗ ವಸ್ತುವನ್ನ ನಾವು ಅನಂತದಲ್ಲಿ ಇಡ್ತೀವೋ ಆಗ ಉಂಟಾಗುವಂತಹ ಪ್ರತಿಬಿಂಬ ಚುಕ್ಕಿ ಗಾತ್ರದ ಸತ್ಯ ಮತ್ತು ತಲೆ ಕೆಳಗಾದಂತಹ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಅಂದ್ರೆ ವಸ್ತು ಹೀಗಿದ್ರೆ ಚಿಕ್ಕದಾದಂತಹ ಇಷ್ಟೇ ಚುಕ್ಕಿ ಗಾತ್ರದ ಸತ್ಯ ಪ್ರತಿಬಿಂಬ. ಸತ್ಯ ಅಂತ ಅಂದ್ರೆ ಏನು, ನಾವು ಅದರ ಒಂದು ಪರದೆಯ ಮೇಲೆ ಅದರ ಪ್ರತಿಬಿಂಬವನ್ನ ಪಡ್ಕೋಬಹುದಾದ್ರೆ ಅದು ಸತ್ಯ ಪ್ರತಿಬಿಂಬ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ನಾವು ಪ್ರತಿಬಿಂಬವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಪರದೆ ಮೇಲೆ ಪ್ರತಿಬಿಂಬವನ್ನ ಪಡ್ಕೋಬಹುದು. ಅದರ ಗಾತ್ರ ಅಂತ ಅಂದ್ರೆ ಚುಕ್ಕಿ ಗಾತ್ರದಲ್ಲಿ ಇದ್ದು ತಲೆ ಕೆಳಗಾದ, ಈಗ ಇದು ನೇರವಾಗಿರೋದು ಅಂದ್ರೆ ಆರೋ ಮಾರ್ಕ್ ಹೀಗೆ ಮೇಲ್ಗಡೆ ಇದ್ರೆ ಅದು ಬಾಣದ ಗುರುತು ನೇರವಾಗಿದ್ರೆ ಮೇಲ್ಮುಖವಾಗಿದ್ರೆ ಅದು ನೇರವಾದಂತಹ ಪ್ರತಿಬಿಂಬ ಅಂತ ಅರ್ಥ. ಸೊ ಇಲ್ಲೇನಾಗಿರುತ್ತೆ, ಪ್ರತಿಬಿಂಬ ಹೀಗೆ ತಲೆ ಕೆಳಗಾದಂತಹ ಚುಕ್ಕಿ ಗಾತ್ರದ ಹೀಗೆ ತಲೆ ಕೆಳಗಾಗಿರತ್ತೆ, ಬಟ್ ಇದ್ರ ಗಾತ್ರ ಇಷ್ಟೇ ಇರುತ್ತೆ. ನಾನು ಇದನ್ನ ದೊಡ್ಡ ಆರೋ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ತಲೆ ಕೆಳಗಾಗಿದ್ದಂತೆ ಯಾವ ರೀತಿ ಅನ್ನೋದನ್ನ ಅರ್ಥ ಮಾಡಿಸೋದಿಕ್ಕೆ. ಬಟ್ ಇದು ತುಂಬಾ ಚಿಕ್ಕದಾದಂತಹ ಒಂದು ಸತ್ಯ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ ಚುಕ್ಕಿ ಗಾತ್ರದ. ಇನ್ನು ಎರಡನೆಯದು, ಇಲ್ಲಿ ನೀವು ಚಿತ್ರವನ್ನ ನೋಡಿದ್ರೆ ಇಲ್ಲಿ ವಸ್ತು ಎಲ್ಲಿಟ್ಟಿದ್ದಾರೆ, ಸಿ ಗಿಂತ ಹೊರಗಡೆಗೆ ಇದೆ ಅಲ್ವಾ. ಇಲ್ಲಿ ಸಿ ಇದೆ, ಸಿ ಗಿಂತ ಹೊರಗಡೆಗೆ ಏನು ವಸ್ತುವನ್ನ ಇಟ್ಟಾಗ ಬಿ ಅನ್ನುವಂತಹ ಜಾಗದಲ್ಲಿ ವಸ್ತುವನ್ನ ಇಟ್ಟಾಗ ಏನಾಗ್ತಾ ಇದೆ, ಇಲ್ಲಿಂದ ಹೀಗೆ ಒಂದು ಸರಳ ರೇಖೆ ವಸ್ತುವಿನ ಮೇಲೆ ಬಿದ್ದಂತಹ ಒಂದು ಕಿರಣ ಹೀಗೆ ದರ್ಪಣದ ಮೇಲೆ ಬೀಳ್ತಾ ಇದೆ, ನಿಮ್ನ ದರ್ಪಣದ ಮೇಲೆ ಬೀಳ್ತಾ ಇದೆ. ಅದು ಬಿದ್ದಿರೋದು ಎಲ್ಲಿ, ಯಾವುದ್ರ ಮೂಲಕ ಪಾಸ್ ಆಗತ್ತೆ, ಪ್ರತಿಫಲಿತ ಕಿರಣ ಯಾವಾಗ್ಲೂ ಸಂಗಮದ ಮೂಲಕ F ನ ಮೂಲಕ ಪಾಸ್ ಆಗತ್ತೆ ಅಲ್ವಾ. ಸೊ ಇಲ್ಲಿಂದ ಪಾಸ್ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದು ಕಿರಣ ನೇರವಾಗಿ ಪ್ರಧಾನ ಸಂಗಮದ ಮೂಲಕವೇ ಹೀಗೆ ಹಾದು ಬಂದು ಹೀಗೆ ಇಲ್ಲಿ ಬಿದ್ದಿರೋದು. ಯಾವಾಗ ಪ್ರಧಾನ ಸಂಗಮದ ಮೂಲಕ ಕಿರಣ ಹಾದು ಬರುತ್ತೋ ಅದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸೋದಕ್ಕೆ ಪ್ರಾರಂಭ ಆಗತ್ತಲ್ವಾ. ಹಾಗಾಗಿ ಇದು ಹೀಗೆ ಪ್ರತಿಫಲಿತ ಕಿರಣ ಸಮಾಂತರವಾಗಿ ಹೀಗೆ ಚಲಿಸ್ತಾ ಇರತ್ತೆ. ಸೊ ಈ ಎರಡು ಸಂಧಿಸುವಂತಹ ಬಿಂದು ಅಂತ ನೀವು ತಗೊಂಡ್ರೆ, ಈ ಎರಡು ಪ್ರತಿಫಲಿತ ಕಿರಣಗಳು ಸಂಧಿಸುವಂತಹ ಬಿಂದು ಅಂತ ತಗೊಂಡ್ರೆ ಅದು ಇಲ್ಲಿ ಆಗಿರತ್ತೆ ಅಲ್ವಾ. ಸೊ ಯಾವಾಗ ವಸ್ತುವನ್ನ ನಾವು ಸಿ ಯಲ್ಲಿ ಇಡ್ತೀವೋ ಅಂದ್ರೆ ವಕ್ರತಾ ಕೇಂದ್ರದಲ್ಲಿ ಇಡ್ತೀವೋ ಆಗ ಅಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ವಸ್ತುವಿನ ಕೆಳಭಾಗದಲ್ಲಿಯೇ, ವಸ್ತುವಿನ ಸ್ಥಾನ ಏನಿದೆಯಲ್ವಾ ಅದರ ಎಕ್ಸಾಕ್ಟ್ ಕೆಳಗಡೆಗೆ ಸತ್ಯ ಪ್ರತಿಬಿಂಬ ತಲೆ ಕೆಳಗಾದ ಮತ್ತೆ ಅಷ್ಟೇ ಗಾತ್ರದ ಪ್ರತಿಬಿಂಬವನ್ನ ನಾವು ಪಡಿಬಹುದು. ಸೊ ಇಲ್ಲೇನಂತ ಹೇಳ್ತಾರೆ, ಸಮಾನ ಗಾತ್ರದ ಸತ್ಯ ಮತ್ತು ತಲೆ ಕೆಳಗಾದಂತಹ ಪ್ರತಿಬಿಂಬವನ್ನ, ಅಂದ್ರೆ ಮೇಲ್ಗಡೆ ವಸ್ತು ಹೀಗಿದ್ರೆ ಇಷ್ಟೇ ಗಾತ್ರದ ಕೆಳಭಾಗದಲ್ಲಿ ಸತ್ಯ ಪ್ರತಿಬಿಂಬ ನಮ್ಗೆ ಇದು ಪ್ರಧಾನ ಅಕ್ಷ ಆಗಿರುತ್ತೆ. ವಸ್ತು ಇಲ್ಲಿಟ್ಟಾಗ ಪ್ರತಿಬಿಂಬ ಉಂಟಾಗೋದು ಅಷ್ಟೇ ಗಾತ್ರದ ಬಟ್ ತಲೆ ಕೆಳಗಾದಂತಹ ಪ್ರತಿಬಿಂಬ ಸತ್ಯ ಪ್ರತಿಬಿಂಬವನ್ನ ನಾವು ಪಡ್ಕೋಬಹುದು. ಇನ್ನು ಮೂರನೆಯದೇನು ಅಂತ ಅಂದ್ರೆ
ಯಾವಾಗ ವಸ್ತುವನ್ನ ಎಫ್ ನಲ್ಲಿ ಇಡ್ತೀವೋ, ಎಫ್ ಅಲ್ಲಿ ಇಟ್ಟಾಗ ಅದರಿಂದ ಒಂದು ಸಮಾಂತರ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರ್ತಾ ಇರುವಂತಹ ಕಿರಣ ದರ್ಪಣದ ಮೇಲೆ ಬಿದ್ದು ಹೀಗೆ ಪ್ರಧಾನ ಸಂಗಮದಿಂದ ಹಾದು ಹೋಗುತ್ತೆ. ಇನ್ನೊಂದು ಕಿರಣ ಇದರಿಂದ ಹೀಗೆ ನೇರವಾಗಿ ಏನಾಗ್ತಾ ಇರತ್ತೆ, ಸಿಯ ಮೂಲಕ ಹಾದು ಬರ್ತಾ ಇರುವಂತಹ ಕಿರಣ ಪ್ರತಿಫಲನವನ್ನ ಹೊಂದಿ ಅದೇ ದಿಕ್ಕಿನಲ್ಲೇ ಸಾಗಿ ಬರುತ್ತೆ ಅಲ್ವಾ, ಸಿ ಮೂಲಕ ಹಾದು ಹೋಗ್ತಾ ಇರುವಂತಹ ಕಿರಣ. ಸೊ ಅದೇನಾಗ್ತಾ ಇರತ್ತೆ, ಹೀಗೆ ಬಂದು ದರ್ಪಣದ ಮೇಲೆ ಬಿದ್ದು ಅದೇ ಒಂದು ಸರಳ ರೇಖೆಯ ಪಥವನ್ನ ರೀಟ್ರೇಸ್ ಮಾಡಿ ಅದೇನಾಗ್ತಾ ಇರತ್ತೆ, ಹೀಗೆ ಬರ್ತಾ ಇರತ್ತೆ. ಸೊ ಇವೆರಡು ಸಮಾಂತರ ರೇಖೆಗಳ ತರ ನಮಗ್ ಕಾಣಿಸ್ತಾ ಇಲ್ವಾ, ಸಮಾಂತರ ರೇಖೆಗಳ ತರ ಹೀಗೆ ಚಲಿಸ್ತಾ ಇದೆ. ಆದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಯಾವ ವಸ್ತುವನ್ನ ಎಫ್ ನಲ್ಲಿ ಇಡ್ತೀವೋ ಆಗ ಪ್ರತಿಬಿಂಬ ಉಂಟಾಗೋದು ಅನಂತದಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ, ಅನಂತದಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಯಾವ ರೀತಿಯ ಪ್ರತಿಬಿಂಬ ಅಂತ ಅಂದ್ರೆ ಅತ್ಯಂತ ದೊಡ್ಡದಾದಂತಹ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ. ಅಂದ್ರೆ ವಸ್ತು ಇಷ್ಟಿದ್ರೆ ಪ್ರತಿಬಿಂಬ ಉಂಟಾಗೋದು ಇಷ್ಟು ದೊಡ್ಡದಿರ್ಬೋದು, ಸತ್ಯ ಪ್ರತಿಬಿಂಬ ಆಗಿರುತ್ತೆ ಮತ್ತು ತಲೆ ಕೆಳಗಾದಂತಹ ಪ್ರತಿಬಿಂಬವನ್ನ ನಾವಿಲ್ಲಿ ನೋಡೋದಿಕ್ಕೆ ಸಾಧ್ಯ ಇದೆ. ಇನ್ನು ನಾಲ್ಕನೆಯದು ಹೇಗೆ ಅಂತ ಅಂದ್ರೆ ಯಾವಾಗ ಸಂಗಮ ಮತ್ತೆ ಧ್ರುವದ ಮಧ್ಯದಲ್ಲಿ ವಸ್ತುವನ್ನ ಇಡ್ತೀವೋ, ಇದು ಒಂಥರ ಸ್ಪೆಷಲ್ ಕೇಸ್ ಇದು, ಆಯ್ತಾ. ಸೊ ಯಾವಾಗ ಸಂಗಮ ಎಫ್ ಮತ್ತೆ ಪಿ ಮಧ್ಯದಲ್ಲಿ ವಸ್ತುವನ್ನ ಇಟ್ಟಾಗ, ಇಲ್ಲಿ ವಸ್ತುವನ್ನ ಇಟ್ಟಾಗ ಇದರಿಂದ ಬರ್ತಾ ಇರುವಂತಹ ರೇಖೆ ಹೀಗೆ ಪ್ರತಿಫಲನವನ್ನ ಹೊಂದ್ತಾ ಇರತ್ತೆ. ಇನ್ನೊಂದು ರೇಖೆ ಸೀನ ಮೂಲಕ ಹಾದು ಹೋಗಿದ್ದು ಅದೇ ದಿಕ್ಕನ್ನ ಪ್ರತಿಫಲಿಸಿ ಹೋಗ್ತಾ ಇರತ್ತೆ ಅಲ್ವಾ. ಸೊ ಇವೆರಡು ಇದು ಹೀಗೆ ಚಲಿಸ್ತಾ ಇರತ್ತೆ ಈ ರೀತಿಯಾಗಿ. ಸೊ ಇವೆರಡು ರೇಖೆಗಳನ್ನ ತಗೊಂಡ್ರೆ ಇವು ನಮ್ಗೆ ಸಂಧಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ರೇಖೆಗಳು ಈ ಭಾಗದಲ್ಲಿ. ಆದರೆ ನಾವು ಇದನ್ನ ಇಲ್ಲಿ ಬಂದು ಸೇರ್ತಾ ಇರುತ್ತೆ. ಈಗ ಇಲ್ಲಿ ರೇಖೆಗಳಿದೆ ಅಲ್ವಾ, ಸೊ ಕಾಲ್ಪನಿಕ ರೇಖೆಯನ್ನ ಹೀಗೆ ನಾವು ಬೆಳೆಸಿದ್ರೆ ಈ ಡಾಟ್ ಡಾಟ್ ಎಲ್ಲೇ ಡಾಟ್ ಬಂದ್ರು ಸಹ ಅದು ಕಾಲ್ಪನಿಕ, ನಾವು ಮಾಡ್ಕೊಳ್ಳೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು, ಆಯ್ತಾ. ಸೊ ಈ ರೀತಿಯಾಗಿ ನಾವೇ ಗೆರೆಗಳನ್ನ ಎಳ್ಕೊಂಡ್ರೆ ಆಗ ಏನಾಗತ್ತೆ, ವೃದ್ಧಿಸ್ಕೊಂಡ್ರೆ ಅಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಸೊ ಯಾವಾಗ ವಸ್ತು ಸಂಗಮ ಮತ್ತೆ ಧ್ರುವದ ಮಧ್ಯದಲ್ಲಿ ಇರತ್ತೋ ಆ ಒಂದು ಏನು ಪರಿಸ್ಥಿತಿಯಲ್ಲಿ, ಸಿಚುವೇಶನ್ ಅಲ್ಲಿ ಏನಾಗತ್ತೆ, ಪ್ರತಿಬಿಂಬ ಉಂಟಾಗೋದು ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ. ಅಂದ್ರೆ ನಾವು ಅದನ್ನ ಪರದೆಯ ಮೇಲೆ ಪಡೆಯೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಪ್ರತಿಬಿಂಬವನ್ನ ನಾವು ನೋಡಬಹುದು. ಸೊ ಯಾವ ರೀತಿಯಾಗಿರುತ್ತೆ ಅಂದ್ರೆ ದೊಡ್ಡದಾದ ಮಿಥ್ಯ ಮತ್ತು ನೇರವಾದಂತಹ ಪ್ರತಿಬಿಂಬ. ನೀವಿಲ್ಲಿ ನೋಡಿದ್ರೆ ವಸ್ತುವು ಹೀಗೆ ಇದೆ, ಪ್ರತಿಬಿಂಬ ಉಂಟಾಗ್ತಾ ಇರೋದು ಮೇಲ್ಮುಖ ಬಾಣದ ಗುರುತಿನಿಂದಾನೇ ಸೂಚಿಸ್ತಾ ಇದ್ದಾರೆ. ಅಂದ್ರೆ ಇದು ನೇರವಾದಂತಹ ಪ್ರತಿಬಿಂಬ ಇರತ್ತೆ, ವಸ್ತುವಿನ ಗಾತ್ರ ಎಷ್ಟಿದೆಯೋ ಅದಕ್ಕಿಂತ ದೊಡ್ಡದಾದಂತಹ ಒಂದು ಪ್ರತಿಬಿಂಬ ಆಗಿರುತ್ತೆ, ಮತ್ತೆ ನೇರವಾದಂತಹ ಪ್ರತಿಬಿಂಬವನ್ನ ನಾವು ಪಡಿಬಹುದು. ಈ ಮೂರು ಕೇಸ್ಗಳಲ್ಲಿ ಪ್ರತಿಬಿಂಬ ಏನಾಗಿತ್ತು, ತಲೆ ಕೆಳಗಾಗಿತ್ತು, ಉಲ್ಟಾ ಆಗಿತ್ತು ಅಲ್ವಾ. ಆದ್ರೆ ಇದು ಒಂದರಲ್ಲಿ ಮಾತ್ರ ನಾವು ಮಿಥ್ಯ ಪ್ರತಿಬಿಂಬ ಹಾಗೆ ನೇರವಾದಂತಹ ಪ್ರತಿಬಿಂಬವನ್ನ ಪಡಿಬಹುದು. ಸೊ ಈ ರೀತಿಯಾಗಿ ನಾವು ಇವುಗಳನ್ನ ಹೊಂದಿಸಿ ಬರೀಬೇಕಾಗತ್ತೆ. ಇನ್ನು ಬೇರೆ ಬೇರೆ ಸ್ಥಾನದಲ್ಲಿ ನಿಮ್ನ ದರ್ಪಣದಿಂದ ಪ್ರತಿಬಿಂಬ ರಚನೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಸೊ ವಕ್ರತಾ ತ್ರಿಜ್ಯ ಯಾವಾಗ್ಲೂ ಆರ್ ಏನಿರುತ್ತೆ ಅದು 2f. ಎಫ್ ಅಂದ್ರೆ ಸಂಗಮ ದೂರ, ಹಾಗೆ ಆರ್ ಅಂತ ಅಂದ್ರೆ ವಕ್ರತಾ ತ್ರಿಜ್ಯ ಅಲ್ವಾ. ಸೊ ವಕ್ರತಾ ತ್ರಿಜ್ಯ ಮತ್ತೆ ಸಂಗಮ ದೂರದ ಮಧ್ಯೆ ಇರುವಂತಹ ಸಂಬಂಧ ಏನು ಅಂತ ಅಂದ್ರೆ ಆರ್ ಸಮ 2f ಸೆಂಟಿಮೀಟರ್ಗಳಲ್ಲಿ ನಾವು ಬರಿಬೇಕಾಗತ್ತೆ. ಸೊ ಯಾವಾಗ ವಕ್ರತಾ ಕೇಂದ್ರದ ಹೊರಗಡೆಗೆ ವಸ್ತು ಇರುತ್ತೋ, ವಸ್ತುವಿನ ಸ್ಥಾನ ವಕ್ರತಾ ಕೇಂದ್ರ ಸಿ ಇಂದ ಹೊರಗಡೆಗೆ ಇದ್ದಾಗ ಪ್ರತಿಬಿಂಬ ವಕ್ರತಾ ಕೇಂದ್ರ ಮತ್ತು ಪ್ರಧಾನ ಸಂಗಮಗಳ ನಡುವೆ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಇನ್ನು ಅದರ ಲಕ್ಷಣ ಯಾವ ರೀತಿಯಾಗಿರುತ್ತೆ ಅಂದ್ರೆ ಸತ್ಯ ಪ್ರತಿಬಿಂಬ ಚಿಕ್ಕ ಮತ್ತೆ ತಲೆ ಕೆಳಗಾದಂತಹ ಒಂದು ಪ್ರತಿಬಿಂಬವನ್ನ ನಾವು ನೋಡಬಹುದು. ಇನ್ನು ಸಿ ಮೇಲೆ ಇದ್ದಾಗ ಸಿಯ ಮೇಲೆಯೇ ತಲೆ ಕೆಳಗಾದ ಸತ್ಯ ಮತ್ತು ವಸ್ತುವಿನ ಗಾತ್ರದಷ್ಟೇ ದೊಡ್ಡದಾದಂತಹ ಪ್ರತಿಬಿಂಬವನ್ನ ನಾವು ನೋಡಬಹುದು. ಇನ್ನು ಸಿ ಮತ್ತೆ ಎಫ್ ಗಳ ನಡುವೆ ಇದ್ದಾಗ ಸಿ ಇಂದ ಹೊರಗಡೆಗೆ ನಮಗೆ ಏನ್ ಸಿಗತ್ತೆ, ಪ್ರತಿಬಿಂಬ ಸಿಗತ್ತೆ, ಸತ್ಯ ಪ್ರತಿಬಿಂಬ ಆಗಿರುತ್ತೆ, ವಸ್ತುವಿಗಿಂತ ದೊಡ್ಡದು ಮತ್ತೆ ಪ್ರತಿಬಿಂಬವನ್ನ ನಾವು ನೋಡೋದಕ್ಕೆ ಸಾಧ್ಯ. ಇನ್ನು ಪ್ರಧಾನ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ.
ದರ್ಪಣ ಕೇಂದ್ರ ಮತ್ತೆ ಪ್ರಧಾನ ಸಂಗಮದಲ್ಲಿ ಇಟ್ಟಾಗ ದರ್ಪಣದ ಹಿಂಭಾಗದಲ್ಲಿ ನಮಗೆ ಮಿಥ್ಯ ಮತ್ತು ನೇರವಾದಂತಹ ಪ್ರತಿಬಿಂಬವನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಇದು ವಸ್ತುವನ್ನ ಬೇರೆ ಬೇರೆ ಸ್ಥಾನದಲ್ಲಿಟ್ಟು ಪ್ರತಿಬಿಂಬವನ್ನ ಪಡ್ಕೊಳ್ಳೋದು. ಇವುಗಳ ರೇಖಾಚಿತ್ರವನ್ನು ನಾವು ಬಿಡಿಸೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಂದ್ರೆ ವಕ್ರತಾ ಕೇಂದ್ರದ ಮೇಲೆ ಇಟ್ಟಾಗ ಯಾವ ರೀತಿಯಾಗಿ ರೇಖಾಚಿತ್ರ ಬರೆಯೋದು, ಹಾಗೆ ವಕ್ರತಾ ಕೇಂದ್ರದಿಂದ ದೂರ ಇಟ್ಟಾಗ, ವಕ್ರತಾ ಕೇಂದ್ರ ಮತ್ತೆ ಎಫ್ಗಳ ಮಧ್ಯ ಇಟ್ಟಾಗ, ಹೀಗೆ ಬೇರೆ ಬೇರೆ ಸ್ಥಾನದಲ್ಲಿ ವಸ್ತುವನ್ನ ಇಟ್ಟಾಗ ಪ್ರತಿಬಿಂಬ ಹೇಗೆ ಉಂಟಾಗತ್ತೆ ಅನ್ನೋದರ ರೇಖಾಚಿತ್ರವನ್ನ ನಾವು ಬಿಡಿಸ್ಬೇಕಾಗತ್ತೆ. ಪರೀಕ್ಷೆಯಲ್ಲಿ ಕೇಳ್ತಾರೆ ಅದನ್ನ. ಇನ್ನು ನಿಮ್ನ ದರ್ಪಣದ ಉಪಯೋಗ ಏನೇನು ಅಂತ ನೋಡೋದಿದ್ರೆ, ನಿಮ್ನ ದರ್ಪಣಗಳನ್ನ ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ, ಹಾಗೆ ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನ ಪಡೆಯಲು ಬಳಸುತ್ತಾರೆ. ಸೊ ನೀವು ಟಾರ್ಚ್ ಅನ್ನ ನೋಡಿದೀರಾ ಅಲ್ವಾ? ಯಾವಾಗಾದ್ರೂ ಟಾರ್ಚ್ ಅನ್ನ ನೀವು ಅಂದ್ರೆ ಆನ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ನಿಮ್ಗೆ ಅದರಿಂದ ಬರ್ತಾ ಇರುವಂತಹ ರೇಖೆಗಳು. ಈಗ ಈ ಟಾರ್ಚ್ ಅಂತಾನೆ ತಗೊಂಡ್ರೆ ಅದರಿಂದ ಬರ್ತಾ ಇರುವಂತಹ ರೇಖೆಗಳು ಹೀಗೆ ಸಮಾಂತರ ರೇಖೆಗಳಾಗಿರುತ್ತೆ. ಆಯ್ತಾ? ಇಲ್ಲಿಂದ ಬರ್ತಾ ಇರೋ ರೇಖೆಗಳು ಸಮಾಂತರ ರೇಖೆಗಳು ಆಗಿರುತ್ತೆ. ಕಿರಣದ ಪುಂಜ, ಒಂದು ರಾಶಿ ಬೆಳಕಿನ ಕಿರಣವನ್ನ ಪಡ್ಕೊಳ್ಬಹುದು. ಇಲ್ಲಿ ನಿಮ್ನ ದರ್ಪಣ ಯಾವಾಗ್ಲೂ ಏನ್ ಮಾಡುತ್ತೆ ಅಂದ್ರೆ ಕೇಂದ್ರೀಕರಿಸುತ್ತೆ. ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುವಂತಹ ಕೆಲಸವನ್ನ ನಿಮ್ನ ದರ್ಪಣ ಮಾಡ್ತಾ ಇರತ್ತೆ. ಹಾಗಾಗಿ ಇದರಲ್ಲೆಲ್ಲ ನಿಮ್ನ ದರ್ಪಣವನ್ನ ಅಂದ್ರೆ ಹೆಚ್ಚಿನ ಬೆಳಕನ್ನ ಪಡ್ಕೊಳ್ಳೋದಿಕ್ಕೆ ಕೇಂದ್ರೀಕೃತ ಆದಾಗ ಯಾವಾಗ್ಲೂ ಹೆಚ್ಚು ಬೆಳಕನ್ನ ಅದು ಉಂಟು ಮಾಡ್ತಾ ಇರತ್ತೆ. ಅದಕ್ಕೋಸ್ಕರ ಇಲ್ಲೆಲ್ಲ ನಿಮ್ನ ದರ್ಪಣವನ್ನ ಈ ಬೈಕ್ಗಳ ಹೆಡ್ಲೈಟ್ ಎಲ್ಲ ಆಗಿರ್ಬಹುದು ಅಥವಾ ಟಾರ್ಚ್ಗಳಲ್ಲಾಗಿರ್ಬಹುದು, ಇನ್ನು ಈ ಪೊಲೀಸ್ ಕೈಯಲ್ಲೆಲ್ಲ ನೀವು ಮೂವಿಯಲ್ಲೆಲ್ಲ ನೋಡಿರ್ಬಹುದು. ಕಾಡಲ್ಲಿ ಏನಾದ್ರು ಹುಡ್ಕಕ್ ಹೋದಾಗ ಅವ್ರ ಕೈಯಲ್ಲಿ ಈ ತರ ಟಾರ್ಚ್ ಇರತ್ತೆ ಅಲ್ವಾ? ಸಣ್ಣ ಟಾರ್ಚ್ ಅಲ್ಲ, ತುಂಬಾ ಬೆಳಕಿರತ್ತೆ. ಇಲ್ಲ ಅಂತ ಅಂದ್ರೆ ನೀವು ಜಾತ್ರೆಯಲ್ಲೆಲ್ಲ ಹೋದಾಗ ಒಂದ್ ಲೈಟ್ ಹೀಗೆ ರೊಟೇಟ್ ಆಗ್ತಾ ಇರತ್ತೆ, ವೈಟ್ ಕಲರ್ದು ಲೈಟ್ ಎಲ್ಲ ಹೀಗೆ ರೊಟೇಟ್ ಆಗ್ತಾ ಇರತ್ತೆ ಅಲ್ವಾ? ಸೊ ಆ ತರದ ಲೈಟ್ಗಳಲ್ಲಿ ನಿಮ್ನ ದರ್ಪಣಗಳನ್ನ ಬಳಸಿರ್ತಾರೆ. ಇದು ನಿಮ್ನ ದರ್ಪಣದ ಉಪಯೋಗಗಳು. ಇನ್ನು ನೆಕ್ಸ್ಟ್ ಉಪಯೋಗಗಳನ್ನ ನೋಡೋದಿದ್ರೆ, ಮುಖದ ದೊಡ್ಡ ಪ್ರತಿಬಿಂಬವನ್ನ ಪಡೆಯೋದಿಕ್ಕೆ ಕ್ಷೌರ ದರ್ಪಣಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ನೀವು ನೋಡಿರ್ಬಹುದು, ಸಲೂನಿಗೆಲ್ಲ ಹೋದಾಗ ಅಲ್ಲಿ ದೊಡ್ಡ ದೊಡ್ಡ ಮಿರರ್ ಅನ್ನ ಹಾಕಿರ್ತಾರೆ. ಒಂಥರ ಅದು ಏನು, ನೀವು ಎಷ್ಟು ಸೈಜ್ ಅಲ್ಲಿ ಇರೋ ಅದಕ್ಕಿಂತ ಜಾಸ್ತಿ ಆಗಿ ತೋರಿಸ್ತಾ ಇರತ್ತೆ ಅಲ್ವಾ? ಅದ್ ಯಾಕೆ ಅಂತ ಅಂದ್ರೆ ಅಲ್ಲಿ ಬಳಸಿರೋದು ನಿಮ್ನ ದರ್ಪಣ ಆಗಿರತ್ತೆ. ಸೊ ಆ ನಿಮ್ನ ದರ್ಪಣದಲ್ಲಿ ಎಷ್ಟು ನಮ್ಮ ಸೈಜ್, ನಮ್ಮ ಮುಖದ ಸೈಜ್ ಎಷ್ಟು ದೊಡ್ಡ ಇರತ್ತೋ ಅದಕ್ಕಿಂತನೂ ದೊಡ್ಡ ಪ್ರತಿಬಿಂಬವನ್ನ ಅಲ್ಲಿ ಪಡಿಬಹುದು. ಅಂದ್ರೆ ಝೂಮ್ ಮಾಡಿ ಇಟ್ಟಿರೋ ತರ ಕಾಣಿಸುತ್ತೆ. ಹಾಗಾಗಿ ಅಲ್ಲಿ ನಿಮ್ನ ದರ್ಪಣವನ್ನ ಬಳಸ್ತಾರೆ. ಇನ್ನು ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಯಾರಾದ್ರೂ ಡೆಂಟಿಸ್ಟ್ ಹತ್ರ ಹೋಗಿದ್ರೆ ಅವ್ರ ಕೈಯಲ್ಲಿ ಈ ರೀತಿ, ಇಲ್ಲಿ ನೀವು ನಿಮಗ್ ಕಾಣಿಸ್ತಾ ಇದೆಯಾ, ಈ ರೀತಿ ಒಂದು ಮಿರರ್ ಇರತ್ತೆ, ಸಣ್ಣ ಮಿರರ್. ಈಗ ಬಾಯಿ ಒಳಗಡೆ ಹಾಕಿ ಅವರು ಚೆಕ್ ಮಾಡ್ತಾರೆ. ಸೊ ಆ ಮಿರರ್ ಏನಾಗಿರತ್ತೆ, ಅದು ಪ್ರತಿಬಿಂಬ, ದೊಡ್ಡ ಪ್ರತಿಬಿಂಬವನ್ನ ಕೊಡೋದಿಕ್ಕೆ ಸಹಾಯ ಮಾಡತ್ತೆ. ಹಾಗಾಗಿ ಅವರು ಒಳಗಡೆ ಇರೋದನ್ನ ನೋಡೋದಿಕ್ ಕಷ್ಟ ಅಲ್ವಾ? ಅದೇ ಝೂಮ್ ಆಗಿ ತೋರ್ಸಿದ್ರೆ ಕ್ಲಿಯರ್ ಆಗಿ ನೋಡಿ ಅವ್ರು ಎಲ್ಲಿ ಯಾವ ಹಲ್ಲು ಹಾಳಾಗಿದೆ ಅನ್ನೋದನ್ನ ಗಮನಿಸಬಹುದು. ಅದಕ್ಕೋಸ್ಕರ ಅಲ್ಲಿ ಎಲ್ಲ ನಿಮ್ನ ದರ್ಪಣವನ್ನ ಬಳಸ್ತಾ ಇರ್ತಾರೆ. ಸೊ ಇವು ನಿಮ್ನ ದರ್ಪಣದ ಉಪಯೋಗಗಳು. ಇನ್ನು ಪೀನ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗತ್ತೆ ಅಂತ ಅಂದ್ರೆ, ಮೊದಲನೆಯದಾಗಿ ಪೀನ ದರ್ಪಣ ಮೊದಲು ವಸ್ತುವನ್ನ ಅನಂತದಲ್ಲಿ ಹೀಗೆ ಇಟ್ಟಾಗ, ಪೀನ ದರ್ಪಣದಲ್ಲಿ ಏನಾಗ್ತಾ ಇರತ್ತೆ ಅಂದ್ರೆ ವಸ್ತುವನ್ನ ಅನಂತದಲ್ಲಿ ಇಟ್ಟಾಗ ಏನಾಗತ್ತೆ, ಇಲ್ಲಿಂದ ಬರ್ತಾ ಇರುವಂತಹ ರೇಖೆಗಳು ಹೀಗೆ ಇದನ್ನ ಬಡ್ದಾಗ ಪೀನ ದರ್ಪಣ ವಿಕೇಂದ್ರೀಕರಿಸುವಂತಹ ದರ್ಪಣ, ನಿಮ್ನ ದರ್ಪಣ ಕೇಂದ್ರೀಕರಿಸುವಂತಹ ದರ್ಪಣ. ಅಂದ್ರೆ ಹೀಗೆ ಬರ್ತಾ ಇರುವಂತಹ ರೇಖೆಗಳು ದರ್ಪಣದ ಮೇಲೆ ಬಿದ್ದಾಗ ಅವೆಲ್ಲವೂ ಹೀಗೆ ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತ ಆಗತ್ತೆ. ಯಾವಾಗ? ನಿಮ್ನ ದರ್ಪಣದಲ್ಲಿ. ಇನ್ನು ಪೀನ ದರ್ಪಣ ಹೀಗೆ ಇದ್ದಾಗ ಕಿರಣಗಳು ಹೀಗೆ ಬಂದು ಇದನ್ನ ಬಡ್ದು ಏನಾಗತ್ತೆ, ಇಲ್ಲಿಂದ ಎಲ್ಲ ಹೀಗೆ ಬೇರೆ ಬೇರೆ ದಿಕ್ಕಿಗೆ ಚದರಿ ಹೋಗತ್ತೆ. ಯಾವ ಕೇಸಲ್ಲಿ? ಪೀನ ದರ್ಪಣ ಇದ್ದಾಗ. ಇದು ದರ್ಪಣಗಳ ವ್ಯತ್ಯಾಸ, ಆಯ್ತಾ? ಸೊ ಇಲ್ಲಿ ಪೀನ ದರ್ಪಣ ಇದ್ದಾಗ ಹೀಗೆ ಬರ್ತಾ ಇರುವಂತಹ ಸರಳ ರೇಖೆಗಳು, ಇಲ್ಲಿ ಬರ್ತಾ ಇರುವಂತಹ ಹೀಗೆ ಬರ್ತಾ ಇರುವಂತಹ ಸರಳ ರೇಖೆಗಳು ದರ್ಪಣವನ್ನ ಬಡದ ನಂತರ ವಿಕೇಂದ್ರೀಕೃತ ಆಗತ್ತೆ, ಹೀಗೆ ಹೋಗ್ತಾ ಇರತ್ತೆ. ಅದಕ್ಕೆ ಬಾಣದ ಗುರುತನ್ನ ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಸೊ ವಿಕೇಂದ್ರೀಕೃತ ಆಗ್ತಾ ಇದೆ ಅಂತಂದ್ರೆ ಹೀಗ್ ಹೋಗ್ತಾ ಇದೆ ಅಂತಂದ್ರೆ
ಯಾವ್ದಾದ್ರು ರೇಖೆಗಳು ಇಲ್ಲಿ ಮುಂದೆ ಹೋಗಿ ಇಲ್ಲಿ ಸೇರತ್ತೆ ಅನ್ನೋ ತರ ಇರತ್ತ, ಇಲ್ಲಿ ಮುಂದೆ ಬಂದು ಇಲ್ಲಿ ಹೀಗೆ ಸೇರತ್ತೆ ಅಂತ ಇಲ್ಲ ಅಲ್ವಾ. ಎಲ್ಲ ಒಂದ್ರಿಂದ ಒಂದು ದೂರಕ್ಕೆ ಹೀಗೆ ಚದುರಿ ಹೋಗ್ತಾ ಇರತ್ತೆ. ಅದಕ್ಕೋಸ್ಕರನೇ ನಾವು ಪೀನ ದರ್ಪಣವನ್ನ ಬರೆಯುವಾಗ ಈ ಒಂದು ಬೆಳಕಿನ ಕಿರಣ ಯಾವ ದಿಕ್ಕಿನಲ್ಲಿ ಪ್ರತಿಫಲಿತ ಆಗತ್ತೋ ಅದರ ಹಿಂಭಾಗದಲ್ಲಿ ಹೀಗೆ ವೃದ್ಧಿಸ್ತಾ ಬಂದ್ರೆ, ಬೆಳೆಸ್ತಾ ಬಂದ್ರೆ ಆ ಕಿರಣಗಳನ್ನ, ಈಗ ಇದು ಪ್ರತಿಫಲಿತ ಕಿರಣ ಅಲ್ವಾ, ಬಾಣದ ಗುರುತನ್ನ ಗಮನಿಸಿ, ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ, ಇಲ್ಲಿಂದ ಹೀಗೆ ಇದು ಪ್ರತಿಫಲಿತ ಆಗಿದೆ. ಸೊ ಈ ಕಿರಣದ ಹಿಂಭಾಗದಲ್ಲಿ ನಾವು ವೃದ್ಧಿಸ್ತಾ ಬಂದ್ರೆ ಏನಾಗತ್ತೆ, ನಮ್ಗೆ ಒಂದು ಬಿಂದುವಿನಲ್ಲಿ ರೇಖೆಗಳು ಛೇದಿಸುವಂತದ್ದು ಸಿಗತ್ತೆ. ಆ ಬಿಂದುವಿನಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಸೊ ಇಲ್ಲಿ ಅನಂತದಲ್ಲಿ ವಸ್ತುವನ್ನ ಇಟ್ಟಾಗ ಕಿರಣಗಳು ಹಿಂಭಾಗದಲ್ಲಿ ಸೇರುವಂತೆ ನಾವು ರೇಖೆಗಳನ್ನ ವೃದ್ಧಿಸಿದ್ರೆ ಸಂಗಮದಲ್ಲಿ ಏನಾಗತ್ತೆ, ಚಿಕ್ಕದಾದಂತಹ ಒಂದು ಪ್ರತಿಬಿಂಬ ಉಂಟಾಗ್ತಾ ಇರೋದನ್ನ ಗಮನಿಸಬಹುದು ಅಲ್ವಾ. ಅದೇ ರೀತಿಯಾಗಿ ವಸ್ತುವನ್ನ ನಾವು ಇಲ್ಲಿ ದರ್ಪಣದಿಂದ ಒಂದು ನಿರ್ದಿಷ್ಟ ದೂರದಲ್ಲಿ ಇಟ್ಟಾಗ, ಪೀನ ದರ್ಪಣದಿಂದ ನಿರ್ದಿಷ್ಟ ದೂರದಲ್ಲಿ, ಇದು ಅನಂತ ಅಂದ್ರೆ ನಮಗ್ ಗೊತ್ತಿಲ್ಲ ಎಷ್ಟೋ ದೂರದಲ್ಲಿ ಇಟ್ಟಾಗ ಅಲ್ಲಿಂದ ಬರ್ತಾ ಇರುವಂತಹ ವಸ್ತು, ಆಯ್ತಾ, ಅದ್ರ ದೂರ ಎಷ್ಟು ಅಂತ ನಮಗೂ ಸಹ ಗೊತ್ತಿಲ್ಲ. ಅಂತ ವಸ್ತುವಿನಿಂದ ಬೀಳ್ತಾ ಇರುವಂತಹ ಬೆಳಕು ಈ ರೀತಿಯಾಗಿ ಇಲ್ಲಿ ಉಂಟು ಮಾಡ್ತಾ ಇರತ್ತೆ. ಇನ್ನು ನಿರ್ದಿಷ್ಟ ದೂರದಲ್ಲಿ 10 ಸೆಂಟಿಮೀಟರ್ 20 ಸೆಂಟಿಮೀಟರ್ 50 ಕಿಲೋಮೀಟರ್ ಎಷ್ಟೋ ಒಂದು ನಿರ್ದಿಷ್ಟ ದೂರದಲ್ಲಿ ಒಂದು ವಸ್ತುವನ್ನ ಹೀಗೆ ಇಟ್ಟಾಗ ಏನಾಗತ್ತೆ, ಅದರಿಂದ ಬರ್ತಾ ಇರುವಂತಹ ಒಂದು ಸರಳ ರೇಖೆ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವಂತಹ ರೇಖೆ ಹೀಗೆ ಬಡಿದು ಪ್ರತಿಫಲಿತ ಆಗತ್ತೆ. ಅದನ್ನ ನಾವು ವೃದ್ಧಿಸ್ತಾ ಹೋದ್ರೆ ಹೀಗೆ ಅದು ಪ್ರಧಾನ ಸಂಗಮದಲ್ಲಿ ಹೊರಟಿರುವಂತೆ ಕಾಣಿಸ್ತಾ ಇರುತ್ತೆ. ಇನ್ನೊಂದು ರೇಖೆ ನೇರವಾಗಿ ದರ್ಪಣದ ಮೇಲೆ ಬೀಳ್ತಾ ಇರುವಂತಹ ರೇಖೆ ಏನಾಗತ್ತೆ, ಅದು ಪ್ರತಿಫಲನವನ್ನ ಹೊಂದ್ತಾ ಇರತ್ತೆ ಅಲ್ವಾ, ಓರೆಯಾಗಿ ಪ್ರತಿಫಲನವನ್ನ ಹೊಂದ್ತಾ ಇರತ್ತೆ. ಸೊ ನಾವು ಅದನ್ನು ಸಹ ವೃದ್ಧಿಸಿದ್ರೆ ಅದೇನಾಗತ್ತೆ, ನಮ್ಗೆ ಇಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ಪಿ ಮತ್ತೆ ಎಫ್ ಗಳ ನಡುವೆ ಪ್ರತಿಬಿಂಬ ಉಂಟಾಗೋದು ಕಾಣಿಸ್ತಾ ಇರುತ್ತೆ. ಹಾಗೆ ವಸ್ತುವಿಗಿಂತ ಚಿಕ್ಕದಾದಂತಹ ಮತ್ತು ನೇರ ಪ್ರತಿಬಿಂಬವನ್ನ ನಾವಿಲ್ಲಿ ನೋಡಬಹುದು. ಅಂದ್ರೆ ನೇರ ಅಂದ್ರೆ ಹೇಗೆ, ವಸ್ತು ಹೀಗಿದೆ ಅಂದ್ರೆ ವಸ್ತುವಿಗಿಂತ ಚಿಕ್ಕದಾದಂತಹ ಸೈಜ್ ನೀವು ಕಂಪೇರ್ ಮಾಡಿ ನೋಡಿದ್ರೆ ಇದು ಚಿಕ್ಕದಿದೆ ಅಲ್ವಾ, ಚಿಕ್ಕದು ಮತ್ತೆ ನೇರವಾದಂತಹ ಒಂದು ಪ್ರತಿಬಿಂಬವನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಪೀನ ದರ್ಪಣವನ್ನ ಬಳಸಿದಾಗ. ಓಕೆ, ಸೊ ಇದು ಪೀನ ದರ್ಪಣದ ಕೇಸಲ್ಲಿ ಯಾವ ರೀತಿಯಾಗಿ ಪ್ರತಿಬಿಂಬ ಉಂಟಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ. ಸೊ ಇಲ್ಲಿ ಪೀನ ದರ್ಪಣದಿಂದ ಉಂಟಾದಂತಹ ಪ್ರತಿಬಿಂಬದ ಸ್ವಭಾವ, ಸ್ಥಾನ ಮತ್ತು ಸಾಪೇಕ್ಷ ಗಾತ್ರ. ವಸ್ತುವಿನ ಸ್ಥಾನ ಅನಂತದಲ್ಲಿರುವಾಗ ಪ್ರತಿಬಿಂಬದ ಸ್ಥಾನ ಸಂಗಮ ಬಿಂದು ಎಫ್ ನಲ್ಲಿ ದರ್ಪಣದ ಹಿಂಭಾಗದಲ್ಲಿ ಉಂಟಾಗ್ತಾ ಇರುತ್ತೆ. ನಾವು ಇವಾಗ ರೇಖಾಚಿತ್ರವನ್ನ ಗಮನಿಸಿದ್ವಿ ಅಲ್ವಾ, ಯಾವ ರೀತಿಯಾಗಿ ಉಂಟಾಗ್ತಾ ಇತ್ತು ಅನ್ನೋದನ್ನ ಗಮನಿಸಿದ್ವಿ. ಸೊ ಪ್ರತಿಬಿಂಬದ ಗಾತ್ರ ಅಂತ ತಗೊಂಡ್ರೆ ಅತ್ಯಂತ ಚಿಕ್ಕದಾದ ಚುಕ್ಕಿ ಗಾತ್ರದಷ್ಟು, ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಜಸ್ಟ್ ಒಂದು ಡಾಟ್ ಅಷ್ಟೇ ಪ್ರತಿಬಿಂಬ ಇಲ್ಲಿ ಉಂಟಾಗಿದ್ದು ಅಲ್ವಾ, ಎಫ್ ನ ಮೇಲೆ ಉಂಟಾಗ್ತಾ ಇರುತ್ತೆ. ಚುಕ್ಕಿ ಗಾತ್ರದಷ್ಟು ಚಿಕ್ಕದಾದಂತಹ ಒಂದು ಪ್ರತಿಬಿಂಬವನ್ನ ನಾವು ನೋಡೋದಕ್ಕೆ ಸಾಧ್ಯ. ಹಾಗೆ ಅದರ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂದ್ರೆ ಮಿಥ್ಯ ಮತ್ತು ನೇರವಾದಂತಹ ಪ್ರತಿಬಿಂಬ ಆಗಿರುತ್ತೆ. ಇನ್ನು ಅನಂತ ಮತ್ತು ದರ್ಪಣದ ಧ್ರುವ ಪಿ ಯ ನಡುವೆ ಒಂದು ನಿರ್ದಿಷ್ಟ ದೂರದಲ್ಲಿ ವಸ್ತುವನ್ನ ಇಟ್ಟಾಗ ಹೇಗೆ ಉಂಟಾಗತ್ತೆ, ಪಿ ಮತ್ತು ಎಫ್ ನಡುವೆ ದರ್ಪಣದ ಹಿಂಭಾಗದಲ್ಲಿ, ದರ್ಪಣ ಏನಿದೆಯೋ ಅದರ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಅದು ಸಹ ವಸ್ತುವಿಗಿಂತ ಚಿಕ್ಕದಾದಂತಹ ಪ್ರತಿಬಿಂಬ ಆಗಿರುತ್ತೆ, ಹಾಗೆ ಮಿಥ್ಯ ಮತ್ತು ನೇರವಾದಂತಹ ಪ್ರತಿಬಿಂಬ ಆಗಿರುತ್ತೆ. ಓಕೆನಾ. ಸೊ ನಾವು ಯಾವಾಗ ಪೀನ ದರ್ಪಣವನ್ನ ಬಳಸ್ತೀವೋ ಆಗ ನಮ್ಗೆ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಸಿಗತ್ತೆ. ನಿಮ್ನ ದರ್ಪಣದಲ್ಲಿ ಒಂದೇ ಒಂದು ಕೇಸಲ್ಲಿ ಮಾತ್ರ ಮಿಥ್ಯ ಪ್ರತಿಬಿಂಬ ಸಿಗತ್ತೆ. ಅದು ಯಾವಾಗ ವಸ್ತುವನ್ನ ಎಫ್ ಮತ್ತೆ ಪಿ ಮಧ್ಯದಲ್ಲಿ ಇಟ್ಟಾಗ ನಮಗೆ ಪ್ರತಿಬಿಂಬ ಉಂಟಾಗುವುದು ಮಿಥ್ಯ ಪ್ರತಿಬಿಂಬ, ಮತ್ತೆ ನೇರವಾದಂತಹ ಪ್ರತಿಬಿಂಬವನ್ನ ಪಡಿಬಹುದು. ಮಿಕ್ಕ ಎಲ್ಲಾ ಕೇಸಲ್ಲಿ ನಮ್ಗೆ ತಲೆ ಕೆಳಗಾದಂತಹ ಪ್ರತಿಬಿಂಬ ಸಿಗ್ತಾ ಇರುತ್ತೆ. ಬಟ್ ಪೀನ ದರ್ಪಣದಲ್ಲಿ ಯಾವಾಗ್ಲೂ ನೇರವಾದಂತಹ ಪ್ರತಿಬಿಂಬ ಸಿಗತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಪೀನ ದರ್ಪಣದ ಉಪಯೋಗಗಳು ಏನೇನು ಹಾಗಿದ್ರೆ,
ಪೀನ ದರ್ಪಣವನ್ನ ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ. ನೀವು ಕಾರ್ಗಳಲ್ಲಿ ಎಲ್ಲ ಏನು ಮುಂದ್ಗಡೆಗೆ ಮಿರರ್ಸ್ ಇರತ್ತಲ್ವಾ, ಎರಡು ಸೈಡ್ ಅಲ್ಲಿ ಮಿರರ್ ಇರತ್ತಲ್ವಾ, ಸೊ ಆ ಕಾರ್ನ ಮಿರರ್ಗಳಲ್ಲಿ ಪೀನ ದರ್ಪಣವನ್ನ ಬಳಸಿರ್ತಾರೆ. ಹಾಗೆ ದೂರದರ್ಶಕಗಳಲ್ಲಿ, ಟಿವಿಗಳಲ್ಲಿ ಪೀನ ದರ್ಪಣವನ್ನ ಬಳಸಿರ್ತಾರೆ. ತಿರುವುಗಳ ಬದಿಯಲ್ಲಿ ಬರುವ ವಾಹನಗಳನ್ನ ವೀಕ್ಷಿಸಲು ರಸ್ತೆ ಬದಿ ಕನ್ನಡಿಯಾಗಿ ಬಳಸ್ತಾರೆ. ನೀವು ಯಾವ್ದಾದ್ರು ಹೈವೇನಲ್ಲಿ ಹೋಗ್ತಾ ಇದ್ರೆ ಮಧ್ಯದಲ್ಲಿ ಈ ರೀತಿಯ ಒಂದು ಇದು ಮಿರರ್ ತರ ಮಿರರ್ ಅನ್ನ ಹಾಕಿರ್ತಾರೆ, ನೀವು ಗಮನಿಸಿರ್ಬಹುದು. ಅಥವಾ ಈ ಏನು ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳನ್ನ ಪಾರ್ಕ್ ಮಾಡ್ತಾರಲ್ವಾ, ಸೊ ಅಲ್ಲೂ ಎಲ್ಲ ಈ ರೀತಿಯ ಒಂದು ಏನು ಮಿರರ್ ಅನ್ನ ಹಾಕಿರ್ತಾರೆ. ಅಲ್ಲಿ ನೀವು ಹೋದಾಗ ಗಮನಿಸಿದ್ರೆ ಅದರ ಶೇಪ್ ಹೀಗೆ ಉಬ್ಬಿದ ರೀತಿಯಲ್ಲಿ ಕಾಣಿಸ್ತಾ ಇರತ್ತೆ ನಿಮಗೆ. ಅದು ಪೀನ ದರ್ಪಣ ಆಗಿರತ್ತೆ. ನಮ್ಮ ಮಿರರ್ಗಳಲ್ಲಿ ಉಬ್ಬಿದ ರೀತಿಯಲ್ಲಿ ಕಾಣಿಸೋದಿಲ್ಲ, ಬಟ್ ಮಿರರ್ನ ಏನು ಒಳಗಡೆಗೆ ನಾವು ಪೀನ ದರ್ಪಣವನ್ನೇ ನಾವು ನೋಡೋದಿಕ್ಕೆ ಸಾಧ್ಯ. ಯಾಕೆ ಅಂತ ಅಂದ್ರೆ ಪೀನ ದರ್ಪಣ ಯಾವಾಗಲೂ ಆ ಚಿಕ್ಕದಾದಂತಹ ಮತ್ತೆ ನೇರ ಪ್ರತಿಬಿಂಬವನ್ನೇ ಉಂಟು ಮಾಡುತ್ತೆ ಅಲ್ವಾ. ನೀವು ಇವಾಗ ರೇಖಾಚಿತ್ರದಲ್ಲಿ ಗಮನಿಸಿದ್ರಿ, ಚಿಕ್ಕದಾದಂತಹ ಪ್ರತಿಬಿಂಬ, ವಸ್ತು ಎಷ್ಟಿದೆಯೋ ಅದಕ್ಕಿಂತ ಚಿಕ್ಕದಾದಂತಹ ಪ್ರತಿಬಿಂಬ ಉಂಟಾಗತ್ತೆ. ಮತ್ತೆ ಯಾವಾಗ್ಲೂ ವಸ್ತು ಹೇಗಿದೆಯೋ ಅದೇ ರೀತಿ ನೇರವಾದಂತಹ ಪ್ರತಿಬಿಂಬವನ್ನ ಪೀನ ದರ್ಪಣ ಉಂಟು ಮಾಡೋದ್ರಿಂದ ವಾಹನಗಳ ಹಿನ್ನೋಟ ದರ್ಪಣವಾಗಿ ಪೀನ ದರ್ಪಣವನ್ನ ಬಳಸ್ತಾರೆ. ಅಂದ್ರೆ ಕಾರ್ ಈಗ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ, ಹಿಂದ್ಗಡೆ ಬರ್ತಾ ಇರುವಂತಹ ಕಾರು ನಮ್ ಮಿರರ್ ಅಲ್ಲಿ ದೊಡ್ಡ ಸೈಜ್ ಅಲ್ಲಿ ಕಾಣೋದಿಕ್ ಸಾಧ್ಯನಾ? ಚಿಕ್ಕ ಮಿರರ್ ಅಲ್ಲಿ ನಾವು ದೊಡ್ಡ ಮಿರರ್ ಹಾಕ್ಬೇಕಾಯ್ತು. ಅದೇ ವಸ್ತುವಿನ ಪ್ರತಿಬಿಂಬ ಚಿಕ್ಕದಾಗಿ ಕಾಣಿದ್ರೆ ನಾವು ನೋಡ್ಬೋದು ಎಷ್ಟು ದೂರದಲ್ಲಿದೆ, ನಮ್ಮ ವೆಹಿಕಲ್ ಎಷ್ಟು ದೂರದಲ್ಲಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಗಮನಿಸಿ ಕಾರ್ ಡ್ರೈವ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ವಾಹನಗಳ ಹಿನ್ನೋಟ ದರ್ಪಣವಾಗಿ, ಅಂದ್ರೆ ನಾವು ಡ್ರೈವ್ ಮಾಡ್ತಾ ಕೂತಾಗ ನಾವು ಜಸ್ಟ್ ಹೀಗೆ ನೋಡಿದಾಗ ಹಿಂದೆ ಬರ್ತಾ ಇರೋದನ್ನ ನೋಡ್ಬೋದು, ನಾವು ಮುಂದೆ ಬರ್ತಾ ಇರೋದನ್ನ ಅಲ್ವಾ. ಸೊ ಹಿನ್ನೋಟ ಆಯ್ತು ಅದು. ಹಂಗಾಗಿ ಏನ್ ಮಾಡ್ತಾರೆ, ಪೀನ ದರ್ಪಣವನ್ನ ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸ್ತಾ ಇರ್ತಾರೆ. ಅದೇ ರೀತಿ ಇದೇನ್ ಮಾಡುತ್ತೆ, ಮುಂದೆ ಬರುವ ವಾಹನಗಳನ್ನ ವೀಕ್ಷಿಸೋದಕ್ಕೆ ಈ ರೀತಿಯಾಗಿ ಮುಂದೆ ಬರ್ತಾ ಇರುವಂತಹ ವಾಹನಗಳನ್ನು ವೀಕ್ಷಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನೇರವಾದಂತಹ ಪ್ರತಿಬಿಂಬ ಮತ್ತೆ ವಸ್ತು ಎಷ್ಟು ದೊಡ್ಡದಾಗಿದೆಯೋ ಅದರ ಚಿಕ್ಕದಾದಂತಹ ಒಂದು ಪ್ರತಿಬಿಂಬವನ್ನ ಕೊಡ್ತಾ ಇರತ್ತೆ. ತಲೆಕೆಳಗಾದ ಪ್ರತಿಬಿಂಬ ಕೊಟ್ರೆ ನಮಗ್ ಗೊತ್ತಾಗಲ್ಲ, ಏನ್ ಬರ್ತಾ ಇದೆ ಅಂತಾನೆ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ನೇರವಾದ ಪ್ರತಿಬಿಂಬ ಬೇಕು ಮತ್ತೆ ಚಿಕ್ಕದಾದಂತಹ ಪ್ರತಿಬಿಂಬ ಬೇಕು ಅಂತ ಆದ್ರೆ ಪೀನ ದರ್ಪಣವನ್ನ ಬಳಸಬೇಕಾಗತ್ತೆ. ಸೊ ಸಮತಲ ದರ್ಪಣವನ್ನ ಯಾಕೆ ಬಳಸೋದಿಕ್ ಆಗಲ್ಲ, ಬದಲಿಗೆ ಪೀನ ದರ್ಪಣವನ್ನ ಯಾಕೆ ಬಳಸ್ತಾರೆ ಅಂತ ಅಂದ್ರೆ, ಸಮತಲ ದರ್ಪಣಕ್ಕೆ ಹೋಲಿಸಿದ್ರೆ ಪೀನ ದರ್ಪಣ ಚಾಲಕರಿಗೆ ಅವುಗಳ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನ ವೀಕ್ಷಿಸಲು ಸಹಾಯಕವಾಗಿದೆ. ಸಮತಲ ದರ್ಪಣದಲ್ಲಿ ಏನಾಗುತ್ತೆ, ಪ್ರತಿಬಿಂಬ ಚಿಕ್ಕದಾಗೋದಿಲ್ಲ, ಎಷ್ಟು ಸೈಜ್ ಅಲ್ಲಿ ಇದೆಯೋ ಅಷ್ಟೇ ಸೈಜ್ ಅಲ್ಲೇ ಪ್ರತಿಬಿಂಬ ಉಂಟು ಮಾಡುತ್ತೆ ಅಲ್ವಾ ಸಮತಲ ದರ್ಪಣ. ಆದ್ರೆ ಪೀನ ದರ್ಪಣ ಏನ್ ಮಾಡುತ್ತೆ, ಚಿಕ್ಕದಾದಂತಹ ಪ್ರತಿಬಿಂಬವನ್ನ ಅದು ಕೊಡತ್ತೆ. ಆಗ ವಸ್ತುವಿನ ಪ್ರತಿಬಿಂಬ ಚಿಕ್ಕದಾಯ್ತು ಅಂದಾಗ ಅದರ ಅಕ್ಕಪಕ್ಕ ಇರೋದು ಸಹ ಕವರ್ ಆಗತ್ತೆ ದರ್ಪಣದಲ್ಲಿ ಅಲ್ವಾ. ನಾವು ಮಿರರ್ ಅನ್ನ ನೋಡಿದಾಗ ಬರೀ ಕಾರ್ ಒಂದೇ ಕಾಣಿಸತ್ತಾ? ನೀವ್ ಯಾವ್ದಾದ್ರು ಬೈಕ್ ಕಾರು ಓಡಿಸಿದ್ರೆ ನೀವು ಆ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ನೆನ್ಪು ಮಾಡ್ಕೊಳ್ಳಿ. ನೀವು ನೋಡಿರ್ತೀರಾ ಪಕ್ಕದಲ್ಲಿ ಮಿರರ್ ಅನ್ನ, ಈ ಕಡೆ ಇರೋ ಮಿರರ್ ಅನ್ನ ಹೀಗೆ ನೋಡಿರ್ತೀರಾ. ನೋಡಿದಾಗ ಹಿಂದೆ ಬರ್ತಾ ಇರೋ ಕಾರು ಅದರ ಅಕ್ಕಪಕ್ಕದಲ್ಲಿ ಏನಿದೆ ಅನ್ನೋದು ಸಹ ನಮಗೆ ಕವರ್ ಆಗಿ ಕಾಣಿಸ್ತಾ ಇರುತ್ತೆ. ರೋಡ್ ಇದೆಯಾ ಅಥವಾ ಇನ್ನೊಂದು ವೆಹಿಕಲ್ ಬರ್ತಾ ಇದೆಯಾ ಏನು ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ. ಅದೇ ನಮ್ಮ ಮಿರರ್ ತುಂಬಾ ಒಂದೇ ಒಂದು ಕಾರ್ ಬಂದ್ಬಿಟ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಾರ್ ಬರ್ತಾ ಇದ್ರೆ ನಮಗೆ ಗೊತ್ತಾಗಲ್ಲ ಅಲ್ವಾ. ಸಮತಲ ದರ್ಪಣ ಏನ್ ಮಾಡುತ್ತೆ, ವಸ್ತುವಿನ ಗಾತ್ರದಷ್ಟೇ ಗಾತ್ರದ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ. ಹಾಗಾಗಿ ನಾವು ಸಮತಲ ದರ್ಪಣವನ್ನ ಬಳಸೋದಿಕ್ಕೆ ಸಾಧ್ಯ ಇಲ್ಲ. ಪೀನ ದರ್ಪಣ ಚಿಕ್ಕದಾಗಿ ತೋರಿಸೋದಕ್ಕೆ ನಮ್ಗೆ ಏನು ಹೆಚ್ಚು ಒಂದು ಏರಿಯಾವನ್ನ ಕವರ್ ಮಾಡೋದಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಪೀನ ದರ್ಪಣವನ್ನ ಬಳಸ್ತಾ ಇರ್ತಾರೆ. ಇನ್ನು ಕೊನೆಯದಾಗಿ ನಾವು ಕಾರ್ಟೇಶಿಯನ್ ಸಾಂಪ್ರದಾಯಿಕ ಸಂಕೇತಗಳು ಅಂದ್ರೆ ಏನು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ಅಂದ್ರೆ ಈಗ ನಾವು ದರ್ಪಣದ ಸ್ಥಾನ ಇರಬಹುದು, ದರ್ಪಣದಿಂದ ವಸ್ತುವಿನ ದೂರ, ಹಾಗೆ ದರ್ಪಣದಿಂದ ಪ್ರತಿಬಿಂಬದ ದೂರ, ಇದನ್ನೆಲ್ಲ ಬರೆಯುವಾಗ ಒಂದೊಂದು ದಿಕ್ಕಲ್ಲಿದೆ ಅಲ್ವಾ. ಅಂದ್ರೆ ಈಗ ದರ್ಪಣ ಇಲ್ಲಿದ್ರೆ ಪ್ರತಿಬಿಂಬ ಈ ಕಡೆಗಿದ್ರೆ ಕೆಲವೊಂದ್ಸಲ ವಸ್ತು ಈ ಕಡೆಗಿರತ್ತೆ ಅಲ್ವಾ, ಅಥವಾ ಎರಡೂ ಒಂದೇ ದಿಕ್ಕಿನಲ್ಲಿ ಇರತ್ತೆ. ದಿಕ್ಕು ಬೇರೆ ಬೇರೆ ಆದಾಗ ನಾವು ಅದಕ್ಕೆ ಚಿಹ್ನೆಗಳನ್ನ ಎಲ್ಲ ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ಕಾರ್ಟೇಶಿಯನ್ ಸಂಕೇತಗಳು ಅಂತ ನಾವೊಂದಿಷ್ಟು ನಿಯಮವನ್ನ
ಅನುಸರಿಸಬೇಕಾಗತ್ತೆ. ಏನಿದು ಕಾರ್ಟಿಷಿಯನ್ ಸಾಂಪ್ರದಾಯಿಕ ಸಂಕೇತಗಳು ಅಂತ ಅಂದ್ರೆ, ನೀವು ಗಣಿತದಲ್ಲಿ ನಿರ್ದೇಶಾಂಕ ರೇಖಾ ಗಣಿತವನ್ನ ಓದುವಾಗ ಕಲ್ತಿರ್ತೀರ. ಏನು? ಹೀಗೆ ಅಕ್ಷಗಳನ್ನ ನಾವು ತಗೊಳ್ತೀವಿ ಅಲ್ವಾ? ಸೊ ಅದೇ ರೀತಿ ದರ್ಪಣದ ಸ್ಥಾನವನ್ನ, ದರ್ಪಣದ ಧ್ರುವ ಏನಿರತ್ತೆ, ಈಗ ಇದು ದರ್ಪಣ ಅಂತ ತಗೊಂಡ್ರೆ ದರ್ಪಣದ ಧ್ರುವವನ್ನ ಕೇಂದ್ರ ಅಂತ ತಗೊಂಡು ನಾವು ಈ ರೀತಿಯಾಗಿ ಅಕ್ಷಗಳನ್ನ ಹಾಕೊಂಡ್ರೆ ಎಕ್ಸ್ ಮತ್ತೆ ಎಕ್ಸ್ ಡ್ಯಾಶ್ ಅಂತ ತಗೊಳ್ತೀವಿ ಅಲ್ವಾ? ಅದೇ ರೀತಿ ವೈ ವೈ ಡ್ಯಾಶ್ ಅಕ್ಷಗಳನ್ನ ನಾವು ತಗೊಳ್ತೀವಿ. ಇದರಲ್ಲಿ ಎಕ್ಸ್ ಅಕ್ಷ ಧನಾತ್ಮಕವಾಗಿರುತ್ತೆ, ವೈ ಅಕ್ಷ ಕೂಡ ಧನಾತ್ಮಕವಾಗಿರುತ್ತೆ, ಎಕ್ಸ್ ಡ್ಯಾಶ್ ಅಕ್ಷ ಋಣಾತ್ಮಕವಾಗಿರುತ್ತೆ, ಹಾಗೆ ವೈ ಡ್ಯಾಶ್ ಋಣಾತ್ಮಕವಾಗಿರುತ್ತೆ. ಸೊ ನಾವಿಲ್ಲಿ ಈ ಒಂದು ಕೇಂದ್ರವನ್ನ, ಯಾವುದು ಪ್ರಧಾನ ಅಕ್ಷ ಮತ್ತೆ ದರ್ಪಣದ ಒಂದು ಧ್ರುವ ಏನಿರುತ್ತೆ, ಪಿ ಏನಿರತ್ತಲ್ವಾ, ಅದನ್ನ ನಾವು ಕೇಂದ್ರ ಅಂತ ತಗೊಂಡು ಹೀಗೆ ಪ್ರಧಾನ ಅಕ್ಷವನ್ನ ಎಕ್ಸ್ ಮತ್ತೆ ಎಕ್ಸ್ ಡ್ಯಾಶ್ ಅಂತ ತಗೊಂಡ್ರೆ, ಅದರಿಂದ ಇನ್ನೊಂದು ಲಂಬ ರೇಖೆಯನ್ನ ಎಳ್ಕೊಂಡು ಅದನ್ನ ವೈ ವೈ ಡ್ಯಾಶ್ ಅಂತ ತಗೊಂಡು ನಾವು ವಸ್ತುವಿನ ಸ್ಥಾನ ಎಷ್ಟು ದೂರದಲ್ಲಿದೆ, ಹಾಗೆ ಯಾವ ಚಿಹ್ನೆಯನ್ನ ಕೊಡ್ಬೇಕು, ಇದೆಲ್ಲದನ್ನು ನಾವು ಬರಿತಾ ಹೋಗೋದು. ಅದಕ್ಕೆ ನಿಯಮಗಳು ಏನೇನಿದೆ ಅಂತ ಅಂದ್ರೆ, ಸಾಂಪ್ರದಾಯಿಕವಾಗಿ ದರ್ಪಣದ ಧ್ರುವವನ್ನ ಮೂಲ ಬಿಂದುವಾಗಿ ತಗೊಂಡು ದರ್ಪಣದ ಪ್ರಧಾನ ಅಕ್ಷವನ್ನ ನಿರ್ದೇಶಾಂಕ ಪದ್ಧತಿಯ ಎಕ್ಸ್ ಅಕ್ಷವಾಗಿ ತಗೊಳ್ಬೇಕು. ಹಾಗೆ ಆ ಒಂದು ಧ್ರುವದಲ್ಲಿ ಇನ್ನೊಂದು ಲಂಬವನ್ನ ಎಳ್ಕೊಂಡ್ರೆ ಅದನ್ನ ವೈ ಅಕ್ಷ ಅಂತ ತಗೊಳ್ಬೇಕು ನಾವು. ಸೊ ಯಾವಾಗ ಈಗ ನಾವು ಈ ಒಂದು ನಿರ್ದೇಶಾಂಕ ರೇಖಾ ಗಣಿತವನ್ನೇ ಮತ್ತೆ ನಾನು ತಗೊಂಡು ಹೇಳೋದಿದ್ರೆ, ಈಗ ವಸ್ತು ಇಲ್ಲಿದೆ ಅಂತ ಆದ್ರೆ ಇದು ಎಕ್ಸ್ ಡ್ಯಾಶ್ ಆಯ್ತು ಅಲ್ವಾ? ಸೊ ವಸ್ತುವಿನ ಸ್ಥಾನ ಋಣಾತ್ಮಕ ಒಂದು ಬೆಲೆಯನ್ನ, ಮೌಲ್ಯವನ್ನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಎಕ್ಸ್ ಡ್ಯಾಶ್ ಅಕ್ಷದ ಮೇಲಿದೆ. ಅದೇ ಎಕ್ಸ್ ಅಕ್ಷದ ಮೇಲೆ ಇಲ್ಲಿ ವಸ್ತು ಇದ್ರೆ ಆಗ ನಾವು ಧನಾತ್ಮಕ ಬೆಲೆಯನ್ನ ತಗೊಳ್ತಿದ್ವಿ. ಬಟ್ ವಸ್ತು ಯಾವಾಗ್ಲೂ ದರ್ಪಣದ ಎಡಭಾಗದಲ್ಲೇ ಇರತ್ತೆ. ಹಾಗಾಗಿ ವಸ್ತುವಿನ ಸ್ಥಾನವನ್ನ ನಾವೇನಂತ ತಗೊಳ್ತೀವಿ, ನೆಗೆಟಿವ್ ಬೆಲೆಯನ್ನ ನಾವು ತಗೊಳ್ತಾ ಹೋಗ್ತೀವಿ. ಆಯ್ತಾ? ಅದೇ ನೆಕ್ಸ್ಟ್ ವಸ್ತು ಯಾವಾಗ್ಲೂ ದರ್ಪಣದ ಎಡಭಾಗದಲ್ಲಿ ಇಡಲಾಗತ್ತೆ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಎಲ್ಲಾ ದೂರಗಳನ್ನು ದರ್ಪಣದ ಧ್ರುವದಿಂದ ಅಳೆಯಲಾಗುತ್ತೆ. ಸೊ ಈ ದರ್ಪಣದ ಧ್ರುವ ಇಲ್ಲಿರತ್ತೆ ಅಲ್ವಾ? ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವಂತಹ ಎಲ್ಲ ದೂರ, ಅಂದ್ರೆ ಈಗ ಇಲ್ಲಿ ವಸ್ತು ಇದೆ ಅಂತ ಆದ್ರೆ ಇದು ಸಮಾಂತರ ದೂರ ಆಯ್ತು. ಸೊ ಅದನ್ನ ಇಲ್ಲಿಂದ ತಗೊಳ್ತೀವಿ. ವಸ್ತುವಿನ ಎತ್ತರ ಎಷ್ಟಿದೆ ಅಂತ ತಗೊಳ್ಳೋದಿಕ್ಕೆ ನಾವು ಈ ಒಂದು ಸರಳ ರೇಖೆಯನ್ನ, ಹೀಗೆ ಸಮಾಂತರವಾಗಿ ಸರಳ ರೇಖೆಯನ್ನ ತಂದು ಇಲ್ಲಿ ಜೋಡಿಸಿದ್ರೆ, ನೀವು ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಮಾಡಿರ್ತೀರ ಅಲ್ವಾ, ಬಿಂದುಗಳನ್ನ ಗುರುತಿಸೋದು. ಈಗ ಇಲ್ಲೊಂದು ಬಿಂದು ಇದೆ ಅಂತ ಅಂದ್ರೆ ಇಲ್ಲಿಂದ ಹೀಗೊಂದ್ ಸರಳ ರೇಖೆ, ಹೀಗೊಂದ್ ಸರಳ ರೇಖೆಯನ್ನ ತಗೊಂಡು ಇದು ಯಾವ ಬಿಂದುವಿನಲ್ಲಿ ಸೇರತ್ತೋ ಅದರ ನಿರ್ದೇಶಾಂಕವನ್ನ ಹಾಗೆ ಬರ್ದಿರ್ತೀರಾ, ಎಕ್ಸ್ ಮತ್ತೆ ವೈ ನಿರ್ದೇಶಾಂಕಗಳನ್ನ. ನೆನ್ಪಿದ್ಯಾ ಗಣಿತದಲ್ಲಿ ನೀವು ಮಾಡಿರೋದು? ಅದೇ ರೀತಿಯಾಗಿ ಇಲ್ಲೂ ಸಹ ತಗೊಳ್ಬೇಕಾಗತ್ತೆ. ಮೂಲ ಬಿಂದುವಿನ ಬಲಭಾಗದಲ್ಲಿ ಅಳೆಯಲಾದ ಎಲ್ಲಾ ದೂರಗಳು ಧನಾತ್ಮಕವಾಗಿ, ಹಾಗೆ ಮೂಲ ಬಿಂದುವಿನ ಎಡಭಾಗದಲ್ಲಿ, ಈ ಭಾಗದಲ್ಲಿ ಬರುವಂತಹ ಎಲ್ಲ ಬೆಲೆಗಳನ್ನ ನಾವು ಋಣಾತ್ಮಕವಾಗಿ ತಗೊಂಡು ಬರಿಬೇಕಾಗತ್ತೆ. ಲಂಬವಾಗಿ ಅಥವಾ ಮೇಲಿನ ಕಡೆಗೆ ವೈ ಅಕ್ಷದ ಉದ್ದಕ್ಕೂ ಅಳೆಯಲಾಗುವಂತಹ ದೂರವನ್ನ ಧನಾತ್ಮಕವಾಗಿ, ಆ ಎಲ್ಲ ದೂರಗಳನ್ನ ಋಣಾತ್ಮಕವಾಗಿ ತಗೊಳ್ಬೇಕು. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ದರ್ಪಣ ಹೀಗಿದೆ ಅಂತ ಅಂದ್ರೆ ದರ್ಪಣದ ಧ್ರುವ ಬಿಂದುವಿನಲ್ಲಿ, ಧ್ರುವ ಇದು ಅಲ್ವಾ, ಧ್ರುವದಲ್ಲಿ ಏನ್ ಮಾಡ್ಬೇಕು, ಎಕ್ಸ್ ಅಕ್ಷ ಹಾಗೆ ಅದಕ್ಕೆ ಲಂಬವಾಗಿ ಹೀಗೆ ವೈ ಅಕ್ಷ ಅಂತ ನೀವು ಕಲ್ಪನೆಯನ್ನ ಮಾಡ್ಕೊಬಿಟ್ರೆ ಆಗ ಇದು ಎಕ್ಸ್ ಡ್ಯಾಶ್ ಆಗತ್ತೆ. ಸೊ ಇಲ್ಲಿ ಬರೋದು ಎಲ್ಲದು ಮೈನಸ್ ಆಗತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ಯಾವ್ದಾದ್ರು ಬೆಲೆ ಬಂದ್ರೆ, ಅಂದ್ರೆ ಉದಾಹರಣೆಗೆ ಈಗ ಈ ಒಂದು ವಸ್ತು ಇಲ್ಲಿದೆ ಅಲ್ವಾ, ಸೊ ವಸ್ತುವಿನ ದೂರ ಇಲ್ಲಿಂದ ನಾವು ಹೀಗೆ ತಗೊಳ್ಬೇಕಾಗತ್ತೆ, ಇದು ಋಣಾತ್ಮಕ ಬೆಲೆಯನ್ನ ಪಡ್ಕೊಳ್ಳತ್ತೆ. ಇನ್ನು ವಸ್ತುವಿನ ಎತ್ತರ ಅಥವಾ ಗಾತ್ರ ಅಂತ ತಗೊಂಡ್ರೆ ಇಲ್ಲಿ ನಾವು ವೈ ವೈ ಡ್ಯಾಶ್ ಅಕ್ಷವನ್ನ ತಗೊಳ್ತೀವಿ ಅಲ್ವಾ, ಇದನ್ನ ಹೀಗೆ ಸೇರಿಸ್ಕೊಂಡಾಗ ಇಲ್ಲಿ ಬರುತ್ತೆ, ವೈ ಅಕ್ಷಕ್ಕೆ ಸೇರುತ್ತೆ ಅದು ವೈ. ಸೊ ಇದು ಧನಾತ್ಮಕ ಬೆಲೆಯನ್ನ ನಾವು ಪಡ್ಕೋಬಹುದು. ಹೀಗೆ ನಾವು
ವಸ್ತುವಿನ ಗಾತ್ರ, ವಸ್ತುವಿನ ದೂರ ಇದನ್ನೆಲ್ಲ ಬರೆಯುವಾಗ ಚಿಹ್ನೆಗಳನ್ನ ನಾವು ಅದಕ್ಕೆ ಕೊಡೋದು ಈ ರೀತಿಯಾಗಿ ನಾವು ಕಾರ್ಟಿಷಿಯನ್ ನಿಯಮಗಳನ್ನ, ಸಂಕೇತಗಳನ್ನ ಅನುಸರಿಸಿ ನಾವು ಅದಕ್ಕೆ ಚಿಹ್ನೆಯನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ನಾವ್ ಇವತ್ತಿನ ಕ್ಲಾಸ್ ಅಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ವಸ್ತುವನ್ನ ಇಟ್ಟಾಗ ಅದರ ಪ್ರತಿಬಿಂಬ ಹೇಗೆ ಸಿಗತ್ತೆ ಅನ್ನೋದನ್ನ ಕಲ್ತ್ವಿ. ಹಾಗೆ ಕಾರ್ಟಿಷಿಯನ್ ಸಾಂಪ್ರದಾಯಿಕ ಸಂಕೇತಗಳನ್ನ ಕಲ್ತಿದೀವಿ. ಇನ್ನು ಮುಂದಿನ ವಿಷಯಗಳನ್ನ ನಾಳಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.